ಈ ಭೂಲೋಕದಲ್ಲಿ ಎಲ್ಲ ಸಮಯದಲ್ಲಿ ದೇವರಲ್ಲಿ ಸಂತೋಷ ಪಡೋರು ಯಾರಾದರೂ ಇದ್ದಾರಂದ್ರೆ, ಎಲ್ಲ ಸಮಯ ನಾನು ಹೇಳ್ತೀನಲ್ಲ, ಕಷ್ಟಗಳಲ್ಲಿ, ಕೊರತೆಗಳಲ್ಲಿ, ಸಾಲಗಳಲ್ಲಿ, ವ್ಯಾಧಿಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ, ಹಿಂಸೆಗಳ ಮಧ್ಯದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ದೇವರನ್ನ ಹಾಡಿ ಸ್ತುತಿಸಿ ಕೊಂಡಾಡುವ ಜನರು ಯಾರಾದರೂ ಇದ್ದಾರೆಂಬುದಾಗಿ ನಾವು ನೋಡೋದಾಗಿದ್ರೆ ಅದು ಯೇಸುವನ್ನ ಆರಾಧಿಸುವ ದೇವರ ಮಕ್ಕಳು ಮಾತ್ರವೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಜನರು ಯಾರಾಗಿದ್ದಾರೆ, ಕೊರತೆಗಳು ಬಂದಾಗ, ಜನರು ಯಾರಾಗಿದ್ದಾರೆ ಅವರಿಗೆ ಕಷ್ಟಗಳು ನೋವುಗಳು ಉಂಟಾದಾಗ ಅವರು ದೇವರನ್ನು ದೂಷಿಸುತ್ತಾರೆ. ಅನೇಕ ಜನರು ದೇವರನ್ನು ದೂಷಿಸ್ತಾರೆ. ಆದರೆ ದೇವರ ಮಕ್ಕಳಾದಂಥ ನಾವು ದೇವರನ್ನು ದೂಷಿಸುವುದಿಲ್ಲ. ಬದಲಾಗಿ ಬಂದ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಒಳಗಡೆ ಸಾಕಷ್ಟು ಬಂಡಲ್ ಗಂಟಲೆ ನೋವು ಇದ್ರೂ, ತಲೆಯಲ್ಲಿ ಸಾಕಷ್ಟು ಗಲಿಬಿಲಿಗಳು ಇದ್ರೂ, ಮನಸ್ಸಿನಲ್ಲಿ ಅನೇಕ ವೇದನೆಗಳ ಆತಂಕಗಳು ಇದ್ದಾಗ್ಯೂ ಸಹ ನಾವು ದೇವರಿಗೋಸ್ಕರ ಹಾಡುವ ಜನರು ನಾವಾಗಿದ್ದೇವೆ. ಆಮೆನ್. ಎಲ್ಲ ಸ್ಥಿತಿಗಳಲ್ಲಿ ಕೂಡ ನಾವು ದೇವರನ್ನ ಹಾಡುವ ಜನರು ನಾವಾಗಿದ್ದೇವೆ, ದೇವರನ್ನು ಕೊಂಡಾಡುವ ಜನರು ನಾವಾಗಿದ್ದೇವೆ. ಆಮೆನ್. ಸಂತೋಷವಾದಾಗ ನಾವೇನ್ ಮಾಡ್ತೀವಿ? ಹಲೋ, ಸಂತೋಷವಾದಾಗ ನಾವೇನ್ ಮಾಡ್ತೀವಿ? ದೇವ್ರ ವಾಕ್ಯ ಹೇಳ್ತೈತೆ, ಸಂತೋಷದಲ್ಲಿಯೂ ನೀವೇನ್ ಮಾಡ್ರಿ? ಹಾಡ್ರಿ. ದುಃಖಗಳಲ್ಲಿಯೂ ನೀವೇನ್ ಮಾಡ್ರಿ? ಹಾಡ್ರಿ. ಕೊರತೆಗಳಲ್ಲಿ ನೀವು ಏನ್ ಮಾಡ್ರಿ? ಹಾಡ್ರಿ. ಲೆಟ್ಸ್ ರಿಜಾಯ್ಸ್ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆಮೆನ್. ಆಮೆನ್. ರೋಗಗಳಲ್ಲಿಯೂ ಸಾಯುವ ಪರಿಸ್ಥಿತಿಗಳು ಬಂದಾಗಿ ಕೂಡ ಹಾಡುವ ಜನರು ನಾವಾಗಿದ್ದೇವ್ರಿ. ಬೇಡಿಗಳು ಬಿದ್ದು ಜೈಲಿನಲ್ಲಿ ಇರಬೇಕಾದ್ರೂ ಹಾಡುವ ಜನರು ನಾವಾಗಿದ್ದೇವೆ. ಅನ್ನ ಪಾನಗಳು ಇಲ್ಲದೇ ಇರುವಂತ ಸಮಯದಲ್ಲಿ ಕೂಡ ನಾವು ದೇವರಿಗೆ ಹಾಡುವ ಜನರು ನಾವಾಗಿದ್ದೇವೆ. ಹಾಸಿಗೆ ಮೇಲೆ ಒಂದೊಂದು ಜಾವಗಳು ಕೂಡ ನಾವು ದೇವರಿಗೆ ಹಾಡುವವರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಹಾಡ್ತೇವೆ, ಹೃದಯದಿಂದ ಹಾಡ್ತೇವೆ. ಆ ಹಾಡನ್ನ ದೇವರು ನಮ್ಮ ಬಾಯಿಗಳಲ್ಲಿ ಉಕ್ಕಿಸುವಾತನಾಗಿದ್ದಾನೆ. ಆಮೆನ್. ಆ ಹಾಡುಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಿಂದ ದೇವರು ತುಂಬಿಸಿದಂಥ ಕಾರ್ಯಗಳನ್ನ ವರ್ಣಿಸಿ ವರ್ಣಿಸಿ ನಾವು ಆತನಿಗೆ ಹಾಡ್ತೀವಿ. ನಾವು ಅದಕ್ಕೆ ಇವತ್ತಿನ ಟಾಪಿಕ್ ಏನಂದ್ರೆ ಸಿಂಗಿಂಗ್ ಎ ನ್ಯೂ ಸಾಂಗ್. ಹೊಸ ಹಾಡನ್ನ ಹಾಡುವಂಥದ್ದು ಎಲ್ಲಿದೆ? ಅದು ನಮ್ಮ ಹೃದಯದಲ್ಲಿದೆ ರೀ, ನಿಮ್ಮ ಜೀವಿತದಲ್ಲಿದೆ. ಹೊಸ ಸಾಂಗ್ ನಾವು ಹೇಗೆ ಆಡ್ತೀವಿ ಅಂತಂದು ಹೇಳ್ಬೋದು, ಬಟ್ ಆದರೆ ಹೊಸ ಸಾಂಗ್ ವೆರಿ ಸಿಂಪಲ್. ಕೈಗಳನ್ನೆತ್ತಿ ದೇವರು ಮಾಡಿದ ಉಪಕಾರಗಳನ್ನು ಸ್ತೋತ್ರ ಎಂಬುದಾಗಿ ಹೇಳುವಂಥದ್ದೇ ಹೊಸ ಹಾಡಾಗಿದೆ. ಆಮೆನ್. ಹಲ್ಲೆಲೂಯ. ಭೂಲೋಕದಲ್ಲಿ ಹಾಡಿದೆ, ಪರಲೋಕದಲ್ಲಿ ಕೂಡ ಹಾಡಿದೆ ರೀ. ಆಮೆನ್. ದೇವರು, ಯಾಕಂದ್ರೆ ನಾವು ಹಾಡುವ ಹಾಗೆ ನಮ್ಮ ಜೀವಿತಗಳನ್ನ, ನಾವು ದೇವರನ್ನ ಹಾಡಿ ಸ್ತುತಿಸುವ ಹಾಗೆ ನಮ್ಮ ಜೀವಿತಗಳನ್ನ ನಮ್ಮ ದೇವರು ನಮಗೆ ರೂಪಾಂತರಗೊಳಿಸಿದ್ದಾನೆ. ನಮ್ಮ ಜೀವನಗಳನ್ನ ದೇವರು ರೂಪಾಂತರಗೊಳಿಸಿದ್ದಾನೆ. ಅನೇಕ ಕೊರತೆಗಳ ಮಧ್ಯದಲ್ಲಿಯೂ, ಅನೇಕ ಸ್ಥಿತಿಗಳ ಮಧ್ಯದಲ್ಲಿ ನಾನು ಹೇಳ್ತೀನಲ್ಲ, ನಾವು ದೇವರಿಗೋಸ್ಕರ ಗುಣಗುಟ್ಟದೆ, ದೇವರು ಮಾಡಿದ ಕಾರ್ಯಗಳನ್ನು ಮರೆತು ಬಿಡದೆ, ದೇವ್ರು ನಮಗೋಸ್ಕರ ಮಾಡಿದ ತನ್ನ ಕಾರ್ಯಗಳನ್ನ ನೆನೆಸಿ 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 ನಾವು ದೇವರಿಗೆ ಸ್ತೋತ್ರ ಹೇಳ್ತೀವಲ್ಲ, ಆ ಒಂದೊಂದು ಸ್ತೋತ್ರ ಕೂಡ ನಮ್ಮ ಜೀವಿತದಿಂದ ಬರುವ ಹೊಸ ಹಾಡಾಗಿರ್ತದೆ. ಆಮೆನ್. ಎಷ್ಟು ಜನರ ಬಾಯಲ್ಲಿ ಹೌದು ದೇವ್ರನ್ನ ಈ ಕಾರ್ಯ ನನಗೆ ಮಾಡ್ದ ಎಂಬುದಾಗಿ ಸಂತೋಷವಾದಂಥ ಸ್ತೋತ್ರ ಎಷ್ಟು ಜನಕ್ಕೆ ಬರ್ತದೆ ಹೇಳ್ರಿ ನೋಡೋಣ. ಆಮೆನ್. ನೋಡ್ರಿ, ಕೈ ಎತ್ತಿದ್ರೆ ನಿಮ್ಗೆ ಬಾಯಲ್ಲಿ ಬರುವಂಥದ್ದು ಅದೇನು ಗೊತ್ತಾ? ದಟ್ಸ್ ಎ ಸಾಂಗ್. ಅದು ಹಾಡಾಗಿದೆ ರೀ. ಅದು ಯೋಬನ ಹೆಂಡತಿ ಹೇಳ್ತಾಳೆ, ಅಯ್ಯ ಎಲ್ಲ ಕಳ್ಕೊಂಡ್ಬಿಟ್ವಿ, ನಾವು ಆಸ್ತಿ ಕಳ್ಕೊಂಡ್ವಿ, ಮಕ್ಕಳುಗಳನ್ನ ಕಳ್ಕೊಂಡ್ವಿ, ಆಮೇಲೆ ನಮ್ಮೆಲ್ಲ ಕರೆಕ್ಟ್ ನಮ್ಮೆಲ್ಲ ಪ್ರಾಣಿಗಳನ್ನ, ನಮ್ಮ ಸಾಕು ಪ್ರಾಣಿಗಳನ್ನ ಎಲ್ಲ ಕಳ್ಕೊಂಡ್ವಿ, ಮನೆ ಕಳ್ಕೊಂಡ್ವಿ, ಎಲ್ಲ ಕಳ್ಕೊಂಡು ಈಗೋ ಊರಿಂದ ಬಹಿಷ್ಕಾರ ಹೊಂದಿದವರಾಗಿ ದೂರದಲ್ಲಿ ಕೂತ್ಕೊಂಡು, ಈ ಬೂದಿಯಲ್ಲಿ ಕೂತ್ಕೊಂಡು, ನಿನ್ನ ಮೈನೂ ಕೂಡ ಏನಾಗಿದೆ, ಅನೇಕ ಹುಣ್ಣುಗಳಿಂದ ತುಂಬಿ, ಗಾಯಗಳಿಂದ ತುಂಬಿ, ಆ ಕೆರೆತ ತಳ್ಕೊಳ್ಳಿಕ್ಕಾಗದೆ ಬೋಕಿಯನ್ನು ತಗೊಂಡು, ಸಣ್ಣ ಚಿಪ್ ತಗೊಂಡು ಮೈಯೆಲ್ಲ ಕೆರ್ಕೊಳ್ತಾ ಇದೆಯಲ್ಲ, ಇನ್ನೂ ಏನಾಗಬೇಕು, ಇನ್ನೂ ಏನಾಗಬೇಕು? ಎಲ್ಲರೂ ಕೇಳಿಸ್ಕೊಡ್ರಿ. ಎಲ್ಲವನ್ನ ಕಳೆದುಕೊಂಡು ಯಾರು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಒಬ್ಬಂಟಿಗರಾಗಿದ್ದ ಆ ನೋವಿನಲ್ಲಿ, ಆತಂಕದಲ್ಲಿ, ವೇದನೆಗಳಲ್ಲಿ ಇದ್ದಾಗ್ಯೂ ಕೂಡ ನಮ್ಮ ಹೃದಯದಲ್ಲಿ ದೇವರಿಗೆ ಹಾಡುವ ಸ್ತೋತ್ರ ಉಕ್ಕುವಂಥದ್ದಾಗಿರ್ತದೆ. ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು, ದೇವರ ನಾಮಕ್ಕೆ ಜೋರಾಗಲ್ರಿ ಸ್ತೋತ್ರವಾಗಲಿ. ಹಲ್ಲೆಲೂಯ. ವಾವ್, ಯಾವ ಟೈಮ್ನಲ್ಲಿ ಹಾಡ್ತಾ ಇದ್ದಾನ್ರಿ ಯೋಬನು, ಯಾವ ಟೈಮಲ್ಲಿ ಹಾಡ್ತಾ ಇದ್ದಾನೆ. ಎಲ್ಲವನ್ನ, ಏನು ಇಲ್ಲ, ಟೋಟಲ್ ಜೀರೋ, ನಥಿಂಗ್. ನಾನು ಮಾತಾಡ್ತೇನೆ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಆಮೆನ್.
ಎಲ್ಲ ಇಲ್ದಾಗಿ ಕೂಡ ದೇವರು ನಮ್ಮ ಜೀವವನ್ನು ಉಳಿಸಿ ಆ ಜೀವಕ್ಕೆ ಹೊಸ ಹಾಡನ್ನು ದೇವರು ಕೊಡುವನಾಗಿದ್ದಾನೆ. ಎಲ್ಲರೂ ನಮ್ಮನ್ನು ಕೈ ಬಿಡ್ಬೋದ್ರಿ, ಎಲ್ಲರೂ ನಮ್ಮನ್ನು ಕೈ ಬಿಡ ಅಂಥ ಪರಿಸ್ಥಿತಿಗಳು ಸಮ್ಟೈಮ್ಸ್ ಬರ್ತದೆ. ಒಬ್ಬಂಟಿಗರಾಗಿ ನಾವೇ ಆ ಪರಿಸ್ಥಿತಿಯನ್ನು ಎದುರಿಸಿ ಕಣ್ಣೀರಿನ ದಿನಮಾನಗಳಲ್ಲಿ ಹೋಗುವಂಥ ಪರಿಸ್ಥಿತಿಗಳು ಬರ್ತೈತೆ. ಆದಾಗ್ಯೂ ನಮಗೊಂದು ನಂಬಿಕೆ ಉಂಟು, ದೇವರು ನಮ್ಮ ಸಂಗಡ ಇದ್ದಾನೆ, ದೇವ್ರು ನನ್ನನ್ನು ನಡೆಸ್ತಾನೆ, ದೇವ್ರು ನನ್ನನ್ನು ಕಾಪಾಡ್ತಾನೆ, ದೇವ್ರು ನನ್ನ ಈ ಪರಿಸ್ಥಿತಿನ ಬದಲಾಯಿಸ್ತಾನೆ, ಈ ಉನ್ನತವಾದಂಥ ಸ್ಥಿತಿಗೆ ದೇವ್ರು ನನ್ನನ್ನು ಹತ್ತಿಸ್ತಾನೆ. ನಾನು ಹತ್ತಲಾರದ ಆಶ್ರಯಗಿರಿ ಬೆಟ್ಟವನ್ನು ಹತ್ತಿಸಿ ನನ್ನನ್ನು ನಿಲ್ಲಿಸಿ ನನ್ನ ಬಾಯಲ್ಲಿ ಹೊಸ ಸ್ತೋತ್ರದ ಗೀತೆಯನ್ನು ಹಾಡುವಾಗಿ ದೇವ್ರನ್ನ ಮಾಡ್ತಾನೆ ಎಂಬುದಾಗಿ ನಮ್ಮ ಜೀವಿತನ ದೇವರು ರೂಪಾಂತರಗೊಳಿಸಿದ್ದಾನೆ. ಆಮೇನ್. ದೇವರ ಸನ್ನಿಧಾನದಲ್ಲಿ ನಾವು ಬರೇ ಸ್ತುತಿ ಗೀತೆಗಳನ್ನು ಹಾಡಿ ಮ್ಯೂಸಿಕ್ನಲ್ಲಿ ನಾವು ಹಾಡಿ ಸಂತೋಷ ಪಡೆದ್ರ ಜೊತೆಯಲ್ಲಿ ಇನ್ನೊಂದು ವೈಯಕ್ತಿಕವಾಗಿ ಅಂತರಾಳದಲ್ಲಿ ಅನುಭವದಿಂದ ನಾವು ಹಾಡ್ತೀವಿ ನೋಡ್ರಿ. ಆಮೇನ್. ಅನುಭವದಿಂದ ದೇವರಿಗೆ ಒಂದು ಸ್ತೋತ್ರ ಹಲ್ಲೆಲೂಯಾ ಅಂತ ಹೇಳ್ತೇವಲ್ಲ, ದಟ್ ಈಸ್ ಎ ನ್ಯೂ ಸಾಂಗ್. ಪ್ರೈಸ್ ದಿ ಲಾರ್ಡ್. ನಾವು ದೇವರಿಗೆ ಯಾವಾಗಲೂ ಹಾಡುವ ನಾವು ಜನರಾಗಿದ್ದೇವೆ. ಹಾಗಾದರೆ ತುಂಬ ಹಾಡುಗಳಿದ್ದಾರೆ, ನಾನು ನೋಡ್ತಾ ಹೋದರೆ ಸಾಕಷ್ಟಿದೆ. ಬಟ್ ಇವತ್ತಿನ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲವು ಸಾಂಗ್ಗಳನ್ನು ಮಾತ್ರ ನಿಮ್ಮ ಮಧ್ಯದಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ರೆಡಿ? ಆಮೆನ್. ದ ಸಾಂಗ್ ಆಫ್ ಹೆವೆನ್, ಪರಲೋಕದ ಹಾಡಾಕಿದ್ದಾರೆ, ಪರಲೋಕದ ಹಾಡು. ಓಕೆ, ಬೈಬಲ್ ಹೇಳ್ತಿದೆ ರೆವಲ್ಯೂಷನ್ ಚಾಪ್ಟರ್ 5 ವರ್ಸ್ 9 and 10. ಓಕೆ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಹೇಳ್ತಿದೆ. ಏನಂತ ಹೇಳ್ತಿದೆ? ಅವರು ಹೊಸ ಹಾಡನ್ನು ಹಾಡುತ್ತಾ, ಅವರು ಹೊಸ ಹಾಡನ್ನು ಹಾಡುತ್ತಾ. ಎಲ್ಲರೂ ಎಂತ ಹಾಡಂತೆ ಅದು? ಎಲ್ಲರೂ ಜೋರಾಗಿ ಹೇಳ್ರಿ, ಎಂತ ಹಾಡು? ಹೊಸ ಹಾಡನ್ನು ಹಾಡು. ಹೊಸ ಹಾಡು ಎಲ್ಲಿ ಹಾಡ್ತಾ ಇದ್ದಾರೆ? ಪರಲೋಕದಲ್ಲಿ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ, ಎಲ್ಲರೂ ಹೇಳ್ರಿ ಈಗ, ಸಕಲ ಕುಲ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ, ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ, ಅವರು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದೆ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಹಲ್ಲೆಲೂಯಾ. ದ ಸಾಂಗ್. ಎಂತ ಸಾಂಗ್ ಇದು? ಎಂತ ಸಾಂಗ್ ಇದು? ದ ನ್ಯೂ ಸಾಂಗ್. ಯಾರಿದು ಹಾಡ್ತಿರೋದು? ಹಾಡ್ತಿರೋದು ಯಾರು? ಪರಲೋಕದಲ್ಲಿರುವಂತ ದೇವದೂತ್ರ. ಯಾರು ಇವರು ಹಾಡ್ತಿರೋದು? ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು ಎಲ್ಲರೂ ಕೂಡ ದೇವರಿಗೆ ಹೊಸ ಹಾಡನ್ನು ಹಾಡಿದ್ರಂತೆ ಪರಲೋಕದಲ್ಲಿ. ನಾನು ನೆನೆಸ್ತೇನೆ, ಈ ಆರಾಧನೆಯಲ್ಲಿ ಎಷ್ಟು ಜನರು ಭೂಲೋಕದಲ್ಲಿ ಈ ಸಭೆಯಲ್ಲಿ ಆರಾಧಿಸಿ ದೇವರಿಗೆ ಹಾಡ್ತಾ ಇದ್ದೀವೋ, ನಾನು ನೆನೆಸ್ತೇನೆ ಒಬ್ಬರು ಕೂಡ ನಾಶವಾಗದೆ ನಾವೆಲ್ಲರೂ ಒಂದು ದಿನ ಪರಲೋಕದಲ್ಲಿ ದೇವರ ಮುಂದೆ ನಾವೆಲ್ಲರೂ ಹೊಸ ಹಾಡನ್ನು ಹಾಡುವರಾಗಿರೋ. ಆಮೇನ್. ಒಂದು ನಿಮಿಷ ಕನಸನ್ನು ನೋಡ್ರಿ, ಒಂದು ನಿಮಿಷ ದರ್ಶನವನ್ನು ನೋಡ್ರಿ, ಒಂದು ನಿಮಿಷ ಆಸೆ ಪಡ್ರಿ, ಆ ಗುಂಪಿನಲ್ಲಿ ನಾನು ಇದ್ದೇನೆ ಅಂತಂದೇಳಿ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಆ ಗುಂಪಿನಲ್ಲಿ ನಾನು ಇದ್ದೇನೆ ಅಂತ. ಆಮೆನ್. ಅಯ್ಯೋ, ದೇವ್ರು ಹೇಳ್ತಾರೆ, ಅಯ್ಯೋ ನೀವು ಲಂಬಾಣಿಯವ್ರು, ನೀವು ಸರಿ ಇಲ್ಲ, ನೀವು ಹೋಗ್ರಿ ಅಂತ ದೇವ್ರು ಯಾವತ್ತೂ ಹೇಳೋದಿಲ್ರಿ. ನೀವು ಗೋಸಾವಿ ಜನರು, ನೀವು ಬೇಡ ಅಂತ ದೇವ್ರು ಯಾವತ್ತೂ ಹೇಳೋದಿಲ್ರಿ. ನೀವು ಬರೋ ತಮಿಳಿಯನ್ಸ್ ನೀವು, ಓಕೆ, ಬೇಡ ಅಂತ ದೇವರು ಯಾವತ್ತೂ ಹೇಳೋದಿಲ್ಲ. ನೀವು ಮಲಯಾಳಿ, ನೀವು ಏನು ಮಾತಾಡ್ತೀರೋ ಗೊತ್ತಾಗೋದಿಲ್ಲ, ನೀವು ಬೇಡ ಅಂತ ದೇವ್ರು ಯಾರಿಗೂ ಹೇಳೋದಿಲ್ರಿ. ಅಯ್ಯೋ ನೀನು ಮರಾಠಿಯವನು, ನೀನು ದೇವ್ರು ಬೇಡ ಅಂತ ಯಾವತ್ತೂ ಹೇಳೋದಿಲ್ರಿ. ಜಾತಿಗಳನ್ನು ನಾವು ಮಾಡ್ಕೊಂಡಿದ್ದಷ್ಟೇ, ಧರ್ಮಗಳನ್ನು ನಾವು ಮಾಡ್ಕೊಂಡಿದ್ದಷ್ಟೇ. ಆದರೆ ಭೂಲೋಕದಲ್ಲಿ ಉಂಟಾದಂಥ ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ನಾವು ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್. ಆಮೆನ್. ಬಟ್ ಆದರೆ ನಾವೆಲ್ಲರೂ ಎಲ್ಲಿ ಹಾಡಬೇಕಂದ್ರೆ ಪರಲೋಕದಲ್ಲಿ ಹಾಡಬೇಕು. ಆ ಪರಲೋಕದಲ್ಲಿ ಹಾಡಬೇಕಾದ್ರೆ ಭೂಲೋಕದಲ್ಲಿಯೂ ಆತನು ಮಾಡಿದ ಒಂದೊಂದು ಉಪಕಾರಗಳನ್ನ ಸ್ಮರಿಸುವವರಾಗಿರ್ಬೇಕು. ಎಲ್ಲರೂ ಹೇಳ್ರಿ, ನಮ್ಮ ಬಲಗೈನ ಮೇಲೆ ಕೆತ್ತಿ ಹೇಳ್ರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಈಗ ಹೇಳ್ರಿ, ಆತನು ಮಾಡಿದ ಉಪಕಾರಗಳಲ್ಲಿ ಎಷ್ಟು ಮರಿಬಾರ್ದಂತೆ? ವಾ, ನಮಗೆ ನಾವೇ ಹೇಳ್ಕೊಳ್ಳೋಣ. ದಿಸ್ ಇಸ್ ಅ ನ್ಯೂ ಸಾಂಗ್. ಒಂದನ್ನು ನಾವು ಮರೆಯೋದಿಲ್ಲ. ಹೇಳ್ರಿ, ನಾನು ಒಂದನ್ನು ಮರೆಯೋದಿಲ್ಲ, ಒಂದೊಂದು ಮರೆಯೋದಿಲ್ಲ. ಪರಲೋಕದಲ್ಲಿ ನೀನು ಹಾಡಬೇಕಾದ್ರೆ ಭೂಲೋಕದಲ್ಲಿ ಈ ಆಟಿಟ್ಯೂಡ್ ನಮಗಿದ್ರೆ, ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ದೇವರ ನಾಮವನ್ನು ಹೆಸರೆತ್ತಿ ನಾವು ಆತನನ್ನು ಆರಾಧಿಸುವುದಾಗಿದ್ರೆ, ಈ ಆಟಿಟ್ಯೂಡು, ಈ ಒಂದು ಗುಣಲಕ್ಷಣ ನಮ್ಮಲ್ಲಿ ಬೆಳೆದು ಒಂದು ದಿನ ಈ ಗುಂಪಿನಲ್ಲಿ ಸೇರ್ಕೊಂಡು ಪರಲೋಕದಲ್ಲಿ ನಾವು ಹಾಡುವಂಥವ್ರಾಗಿರ್ತೇವೆ. ಆಮೆನ್.
ಎಷ್ಟು ಜನ ಅಲ್ಲಿ ಹೋಗ್ಬೇಕಂತ ಆಸೆ ಪಡ್ತೀರಿ, ಅಲ್ಲಿ ಹಾಡಬೇಕಂತ ಆಸೆ ಪಡ್ತೀರಿ? ಆಮೇನ್. ಎಸ್, ನಮ್ಗೆಲ್ಲರಿಗೂ ಆಸೆ ಇದೆ ರೀ ಪರಲೋಕದಲ್ಲಿ ಹೋಗಿ ದೇವರ ಸಿಂಹಾಸನದ ಮುಂದೆ ನಿಂತ್ಕೊಂಡು ಸ್ವಾಮಿನ ಹಾಡ್ಬೇಕು, ನಾವು ಹೊಸ ಹಾಡನ್ನು ಹಾಡಬೇಕು. ಇದು ಬೈಬಲಲ್ಲಿ ಇದನ್ನು ಬರೆದು ಮುದ್ರೆ ಆಗಿ ಇದು ದೇವರು ಅದನ್ನು ನಮಗೆ ಶಾಶ್ವತವಾದಂಥ ಒಡಂಬಡಿಕೆಯಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಏನಾಗಿದೆ ಗೊತ್ತಾ, ಪರಲೋಕದಲ್ಲಿ ಇಷ್ಟು ಜನ ಬಂದು ದೇವರನ್ನು ಆರಾಧಿಸ್ಬೇಕೆಂಬುದಾಗಿ ಅದು ಸುರುಳಿಯಲ್ಲಿ ಬರೆಯಲ್ಪಟ್ಟು ಅದಕ್ಕೆ ಮುದ್ರೆ ಒತ್ತಿದೆ, ಲಾಕ್ ಆಗಿದೆ ಅದು. ಪ್ರೈಸ್ ದಿ ಲಾರ್ಡ್. ಅದು ಅನ್ಲಾಕ್ ಆಗೋದು ಯಾರ ಕೈಯಿಂದ ಸಾಧ್ಯ? ಅದು ಓಪನ್ ಮಾಡ್ಲಿಕ್ಕೆ ಯಾರ ಕೈಯಿಂದ ಸಾಧ್ಯ? ಓಪನ್ ಮಾಡ್ಲಿಕ್ಕೆ ಯಾರ ಕೈಯಿಂದ ಸಾಧ್ಯ? ಯೇಸು ಸ್ವಾಮಿ ಕೈಯಿಂದ ಮಾತ್ರ ಸಾಧ್ಯ ರೀ. ಯಾಕೆ ಯೇಸು ಸ್ವಾಮಿ ಕೈಯಿಂದ ಮಾತ್ರ ಸಾಧ್ಯ ಅಂದರೆ, ಆತನೇ ತನ್ನ ರಕ್ತವನ್ನು ಸುರಿಸಿ ನಮಗೆಲ್ಲರ ಹೆಸರುಗಳನ್ನು ತನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದು ನಮಗೆ ವಾಗ್ದಾನ ಮಾಡಿದ್ದಾನೆ. ನಾನು ತಿರುಗಿ ಬರ್ತೇನೆ, ನಾನು ನಿಮಗೆ ಕರ್ಕೊಂಡು ನನ್ನ ರಾಜ್ಯದಲ್ಲಿ, ತಂದೆ ರಾಜ್ಯದಲ್ಲಿ ನೀವು ನನ್ನ ಸಂಗಡ ಯಾವಾಗಲೂ ಇರಬೇಕೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಅದನ್ನು ಸೀಲ್ ಆಗಿದೆ. ಆ ಸೀಲಾಗಿ ಲಾಕ್ ಆಗಿರೋದನ್ನು ಅದನ್ನು ಅನ್ಲಾಕ್ ಮಾಡಿ ಓಪನ್ ಮಾಡಿ ಅದನ್ನು ತುತ್ತೂರಿ ಧ್ವನಿಯೊಡನೆ ಆತನ ತಿರುಗಿ ಬರಬೇಕಾದ್ರೆ ನಾವೆಲ್ಲರೂ ಎತ್ತಲ್ಪಟ್ಟು ಆ ಗುಂಪಿನಲ್ಲಿ ಸೇರ್ಕೊಂಡು ಒಂದಿನ ರಿಯಲ್ ಆಗಿ ಯೇಸು ಸ್ವಾಮಿನ ನೋಡ್ತಾ ನಾವು ಆರಾಧಿಸುತ್ತಾ, ನಾವು ಸ್ತುತಿಸುತ್ತಾ, ಕೊಂಡಾಡುತ್ತಾ, ಹೊಸ ಕೀರ್ತನೆಗಳಿಂದ, ಹೊಸ ಹಾಡುಗಳಿಂದ ನಾವು ದೇವರನ್ನು ಆರಾಧಿಸುವ ಜನರು ನಾವಾಗಿದ್ದೇವೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಈ ಒಂದು ವಿಷಯಕ್ಕೋಸ್ಕರ ನಿಮ್ಮ ಜೀವಿತ ಸಮರ್ಪಿಸಿಕೊಳ್ಳ್ರಿ. ಇದು ಒಂದೇ ಒಂದು ಜೀವಿತಕ್ಕೋಸ್ಕರ, ಪರಲೋಕದಲ್ಲಿ ನಾನು ದೇವರಿಗೋಸ್ಕರ ಹೊಸ ಹಾಡಿಂದ ನಾನು ಹಾಡಬೇಕು, ಸ್ತುತಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾತ್ರ ನೀವು ದೇವರನ್ನು ಸಂಕೀರ್ತಿಸ್ರಿ, ದೇವರನ್ನು ಹಿಂಬಾಲಿಸ್ರಿ, ದೇವರ ಸಭೆಯನ್ನು ಹಿಂಬಾಲಿಸ್ರಿ. ನಮಗೆ ಸಾಕಷ್ಟು ಕೊರತೆಗಳು ಕಾಣ್ತಿದೆ, ಸಾಕಷ್ಟು ಅವಮಾನಗಳು ಕಾಡ್ತಿದೆ, ಸಾಕಷ್ಟು ನಿಂದೆಗಳು ನಮಗಿದ್ದಿರ್ಬೋದು, ಸಾಕಷ್ಟು ಕೊರತೆಗಳು ನಮಗಿದ್ದಿರ್ಬೋದು, ಬೇಡವಾದ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇದ್ದಿರ್ಬೋದು, ಸಭಾಪಾಲಕರಲ್ಲಿ ಕಾಣ್ಬೋದು, ದೇವ್ರ ಮಕ್ಕಳಲ್ಲಿ ಸಮ್ಟೈಮ್ಸ್ ಕಾಣ್ಬೋದು. ಯಾವುದನ್ನು ನಾವು ನೋಡಬೇಡ್ರಿ, ನಿಮ್ಮ ಜೀವಿತದಲ್ಲಿ ನೂತನ ಕೀರ್ತನೆಗಳನ್ನ ಹಾಡ್ತಾ 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 ಒಂದು ದಿನ ಈ ಗುಂಪಿನಲ್ಲಿ ಹೋಗಿ ನಾವು ಸೇರ್ಬೇಕಾಗಿದ್ದಾರೆ, ಪರಲೋಕದ ಗುಂಪಿನಲ್ಲಿ ಹೋಗಿ ನಾವು ಸೇರ್ಬೇಕಾಗಿದ್ದಾರೆ. ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಡ್ರಿ, ಒಂದ್ಸರಿ ಹೇಳ್ರಿ ಆಮೇನ್. ಆ ಸ್ಥಾನದಿಂದ ತಪ್ಪಿಸ್ಲಿಕ್ಕೆ ಯಾವ ಸಮಯದಲ್ಲಿ ಕೂಡ, ಯಾವ ಪರಿಸ್ಥಿತಿಯಲ್ಲಿ ಕೂಡ ಅವಕಾಶ ಕೊಡಬೇಡ್ರಿ. ಅಲ್ಲಿಂದ ಯಾವತ್ತೂ ತಪ್ಪಿಸ್ಕೊಳ್ಬೇಡ್ರಿ. ಡೋಂಟ್ ಫಾಲ್ ಫ್ರಮ್ ದ ಹೆವೆನ್. ದೇವರ ಸನ್ನಿಧಾನದಿಂದ ನೀವು ಯಾವತ್ತಿಗೂ ನೀವು ಬೀಳಲ್ಪಡಬಾರ್ದು. ದೇವರು ನಮಗೆಲ್ಲರಿಗೂ ಒಂದೇ ಡ್ರೆಸ್ ಕೊಡ್ತಾನೆ ರೀ, ನಿಲುವಂಗಿಯನ್ನು. ಆಮೇನ್. ಅಲ್ಲಿ ನೋಡ್ರಿ, ಅವರೆಲ್ಲರೂ ನಿಲುವಂಗಿಯನ್ನು ಹಾಕ್ಕೊಂಡು ದೇವರ ನಾಮ ಮಹಿಮೆಯನ್ನು ಎತ್ತಿ ಹಿಡಿದು ದೇವರನ್ನು ಘನಪಡಿಸ್ತಾ ಇದ್ದಾರೆ. ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಸಮಯದಲ್ಲೂ ಅವಕಾಶ ಕೊಡಬೇಡ್ರಿ. ಏನೇ ಆಗಲಿ ನಾನು ಮಾತು ಹೇಳ್ತೇನೆ, ಎಲ್ಲರ ಕಿವಿಗೆ ಕೇಳಿಸ್ಕೊಡ್ರಿ. ನಿಮ್ಮ ಜೀವಿತದಲ್ಲಿ ಗುಣಗುಟ್ಟುವಿಕೆಯನ್ನು ತೆಗೆದು ಹಾಕ್ರಿ, ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕ್ರಿ, ನಿಮ್ಮ ಬಾಯಿಂದ ತೆಗೆದು ಹಾಕ್ರಿ, ನಿಮ್ಮ ಹೃದಯದಿಂದ ತೆಗೆದು ಹಾಕ್ರಿ. ಅದಕ್ಕೆ ಬದಲಾಗಿ, ಸ್ವಾಮಿ ಈ ಪರಿಸ್ಥಿತಿಯಲ್ಲಿದೆ, ನಾನು ನಿನಗೆ ಹಾಡ್ತೀನಿ, ನನ್ನ ಪರಿಸ್ಥಿತಿಗೆ ನೀನು ಬದಲಾಯಿಸ್ತೀಯ. ಹಲ್ಲೆಲೂಯ. ಯಾರು ಕೂಡ ಈ ಸ್ಥಿತಿಯಿಂದ ನಾವು ತಪ್ಪಿಸ್ಕೊಳ್ಳೋದು ಬೇಡ ರೀ. ಆಮೆನ್. ದ ಸಾಂಗ್ ಆಫ್ ರೈಸಿಂಗ್. ನನ್ನನ್ನು ನಾಶನದ ಗುಂಡಿ ಒಳಗಿಂದ ನಾನು ಎತ್ತಿದನು, ಕೆಸರಿನೊಳಗಿಂದ ನಾನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿ ನನ್ನ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದ್ದಾನೆ. ಆತ ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಆತ ನನಗೆ ಹುಟ್ಟಿಸಿದ್ದಾನೆ. ಅದೇನಂತೆ? ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು ಎಂಬುದಾಗಿ. ನಮ್ಮ ಹೃದಯದಲ್ಲಿ ಯಾವಾಗ ನಮಗೆ ಸಂತೋಷ ಬರ್ತಿದೆ, ಯಾವಾಗ ದೇವ್ರು ನಮಗೆ ಹಾಡುವಾಗಿ ದೇವ್ರು ಮಾಡ್ತಾನಂದ್ರೆ, ನಮ್ಮನ್ನ ದೇವರು ಕೆಸರಿನೊಳಗಿಂದ ಕೈಯನ್ನು ಹಿಡಿದು ಮೇಲೆ ಕೆತ್ತವನಾಗಿದ್ದಾನೆ. ಬಹಳ ಜನರು ನಮ್ಮ ಕೆಸರಿನೊಳಗೆ ಗುಂಡಿಯೊಳಗೆ ದೂಕೋರೇ ಇದ್ದಾರೆ. ಪರಿಸ್ಥಿತಿಗಳು ನಮ್ಮನ್ನು ದೂಕುವಂಥದ್ದಾಗಿದೆ, ಸ್ನೇಹಿತರು ದೂಕುವಂತರಾಗಿರ್ತಾರೆ. ಅದಕ್ಕೆ ಹಿಂದಿನಲ್ಲಿ ಒಂದು ಗಾದೆ ಮಾತಿದೆ, ದುಶ್ಮನ್ ಕಾ ಹೈ ನೋಡಿ, ಚೆನ್ನಾಗಿ ಹೇಳ್ಬಿಡ್ತೀರಿ, ಬಗಲ್ ಮೇ ಅಂತ, ಪಕ್ಕದಲ್ಲೇ ಇದ್ದಾನೆ ಅಂತ ಹೇಳಂತ. ಅಷ್ಟು ಕಾನ್ಫಿಡೆನ್ಸ್ ಐತೆ ನಿಮಗೆ? ಪ್ರೈಸ್ ದಿ ಲಾರ್ಡ್. ನಾವು ಹೇಳ್ಬೇಕು, ದೇವ್ರ ಮಕ್ಕಳು ಬಗಲ್ ಮೇ, ನಾವು ನಿಜವಾಗಿ ನಾವು ಇದನ್ನು ಹೇಳ್ಬಾರ್ದು. ಇದು ದುಶ್ಮನ್ ಕಾಯ್ ಅಂದ್ರೆ ಹಮಾರ ದುಶ್ಮನ್ ಏಕೆ ಓಯೆ ಸೈತಾನ್ ಹೇ ಬಸ್. ನಮ್ಮ ವಿರೋಧಿ ಸೈತಾನನ್ ಮಾತ್ರ ಅಷ್ಟೇ, ಆದ್ರೆ ಪಕ್ಕದಲ್ಲಿರೋರು ನಮಗೆ ದುಶ್ಮನ್ ಆಗಿರೋದಿಲ್ಲ. ನೋ, ನಾವು ಅದನ್ನು ಕನ್ಫೆಸ್ಸೇ ಮಾಡೋದು ಬೇಡ. ಯಾಕಂದ್ರೆ ದೇವ್ರು ನಮ್ಗೊಂದು ಆಜ್ಞೆ ಕೊಟ್ಟಿದ್ದಾನೆ, ನಿನ್ನಂತೆ ನಿನ್ನ ಪಕ್ಕದವನನ್ನು ಹೇಳ್ರಿ, ನಿನ್ನಂತೆ ನಿನ್ನ ನೆರೆಯವರನ್ನು, ಪಕ್ಕದವರನ್ನು, ಹಿಂದೆ ಇರೋರನ್ನು, ಮುಂದೆ ಇರೋರನ್ನು, ಜೊತೆಯಲ್ಲಿರೋರನ್ನು ಪೂರ್ಣ ಹೃದಯದಿಂದ ಪ್ರೀತಿಸು.
ಹಲ್ಲೆಲೂಯಾ. ಓಕೆ, ನಿಮ್ಮ ಪಕ್ಕದವ್ರಿಗೆ ನೋಡಿ ಹೇಳ್ರಿ, ನಾನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳ್ರಿ. ವೆರಿ ಗುಡ್. ಹಲ್ಲೆಲೂಯಾ. ಇದು ಏನಿದು? ನಮ್ಮ ಬಾಯಿಯಿಂದ ಬರುವಂತ ಸ್ತೋತ್ರ ಆಗಿದೆ ರೀ. ನಮ್ಮನ್ನ ಅನೇಕ ಗುಂಡಿಗಳ ಮಧ್ಯದ ಅನುಭವಗಳು ನಮಗಿದೆ ರೀ. ಕೆಸರಿನಲ್ಲಿ ಬಿದ್ದಂಥ ಕೆಲವು ಅನುಭವಗಳಿದೆ. ಯಾರು ನನ್ನನ್ನು ಈ ಪರಿಸ್ಥಿತಿಯನ್ನು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ನಾವು ನಿರೀಕ್ಷೆ ಮಾಡ್ತಾ ಇರುವಾಗ, ಯಾರು ಇಲ್ಲವೇನೋ ಎಂಬುವ ಆ ಭಯಭ್ರಾಂತವಾಗಿ ನಮಗೆ ಆ ನೋವು ನಮಗೆ ಕಾಡ್ತಿರುವ ಮಧ್ಯದಲ್ಲಿ ಒಂದು ಹಸ್ತ ನಮಗೋಸ್ಕರ ಪರಲೋಕದಿಂದ ಅದು ಕದಲಿಸ್ತದೆ. ಪರಲೋಕದಿಂದ ಚಲಿಸಿ ಬಂದು ನಮ್ಮನ್ನ ಕೈಯನ್ನು ಹಿಡಿದು ನಮ್ಮನ್ನ ಮೇಲಕ್ಕೆ ಎತ್ತಿ ಅದು ನಿಲ್ಲಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನೋಡ್ರಿ, ಈ ಕಡೆ ಒಬ್ಬ ಸ್ತ್ರೀನೂ ಇದ್ದಾಳೆ, ಈ ಕಡೆ ಒಬ್ಬನು ಎಲ್ಲಿ ಬಿದ್ದಾನೆ? ಕೆಸರಿನಿಂದ ಬಿದ್ದಿದ್ದಾನೆ. ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ಹಿ ಲಿಫ್ಟೆಡ್ ಮೀ ಅಪ್ ಫ್ರಮ್ ದ ಪಿಟ್ ಆಫ್ ಡಿಸ್ಪೈರ್. ಓಕೆ, ಆಮೇಲೆ ಎಂತದೆ? ಔಟ್ ಆಫ್ ದ ಮೆರಿ ಕ್ಲೈ. ಕೆಸರಿನಿಂದ ಅಂಟುಕೊಳ್ಳುವಂಥ ಈ ಕಿಚಡ್ ಅಂತಾರಲ್ಲ, ಕಿಚಡ್, ಭಯಂಕರವಾದಂಥ ಅಂಥ ಕೆಸರಿನಿಂದ ಇವ ಸ್ವಾಮಿ ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ. ಈಗ ನೋಡ್ರಿ, ಈಗ ಕೆಸರಿನ ಕೈಯನ್ನು ಇಡಬೇಕಾದ್ರೆ ನಮ್ಮ ದೇವ್ರ ಕೈ ಕೂಡ ಏನಾಗ್ತಿದೆ? ನಮ್ಮ ದೇವ್ರ ಕೈ ಕೂಡ ಏನಾಗ್ತಿದೆ? ಕೆಸರಾಗಿ ನಮ್ಮನ್ನು ಮೇಲೆ ಕೆತ್ತಂತ ದೇವ್ರು. ನಾನು ಮಾತು ಹೇಳ್ತೀನಿ, ಸ್ವಾಮಿ ಕೈಯನ್ನು ಕೆಸರು ಮಾಡಬೇಡ್ರಿ. ನೀವು ಬೀಳಲೇಬೇಡ್ರಿ. ನೀವು ಬೀಳಲಿಕ್ಕೆ ಅವಕಾಶ ಕೊಡಬೇಡ್ರಿ. ಒಂದು ವೇಳೆ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೋದಾಗಿ ಕೂಡ ಡೋಂಟ್ ವರಿ, ದೇವ್ರು ನಿಮಗೆ ಮೇಲೆ ಕೆತ್ತಿ ನಿಲ್ಲಿಸುವಾಗ ನಿಮ್ಮ ಬಾಯಲ್ಲಿ ಏನು ಬರಬೇಕು? ಹಲೋ, ಏನು ಬರಬೇಕು? ಫಾರ್ ಎಕ್ಸಾಂಪಲ್, ನಾನು ಜೋ ಕೈಯನ್ನು ಹಿಡಿದು ಕೈಯನ್ನು ಕೊಟ್ಟು ಮೇಲಕ್ಕೆ ಎತ್ತಿ ನನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡ್ರೆ, ಇಲ್ಲ ನೋಡ್ರಿ, ಇವನ್ ಬಾಯಲ್ಲಿ ಏನು ಬರ್ಬೇಕೀಗ? ಏನು ಬರ್ಬೇಕು? ಸ್ತೋತ್ರ. ಏನ್ ಬರ್ಬೇಕಂತೆ? ಏನ್ ಸ್ತೋತ್ರ? ನೂತನ ಸ್ತೋತ್ರ. ಯಾರಿಗೆ? ದೇವರಿಗೆ. ಹೇಳ್ರಿ, ದೇವರಿಗೆ ನೂತನ ಸ್ತೋತ್ರವಾಗಲಿ. ದೇವರಿಗೆ ನೂತನ ಸ್ತೋತ್ರವಾಗಲಿ. ಹಿಂಗ್ ಹೇಳ್ಬೇಕು ವಿನಃ ನನ್ನ ಮಗ ತಳ್ಳಿದ್ದ ಅಂತ ಹೇಳ್ಬಾರ್ದು, ನನ್ನ ಮಗ ಬೀಳಿಸಿದ ಅಂತಂದು ಹೇಳ್ಬಾರ್ದು. ಹಲ್ಲೆಲೂಯಾ. ಯಾರು ನನ್ನನ್ನು ಗುಂಡಿಯಲ್ಲಿ ಕೆಡವಿದ್ರೆ ಅಂದಾಗಿ ಹಿಂತಿರುಗಿ ನೋಡಬಾರ್ದು ಇವನು. ಯಾರು ಬೀಳಿಸಿದ್ರು? ಅವ್ನು ಬೀಳಿಸಿದ್ನ, ಇವನು ಬೀಳಿಸಿದ್ನ ಅಂತ. ನಾನು ಇಲ್ಲಿ ಎತ್ತಿ ಬಂದು ನಿಲ್ಲಿಸಿ ನಾನು ನನಗೆ ಸ್ತೋತ್ರ ಹೇಳ್ತೇನೆ ಅಂತ ಕಾಯ್ತಾ ಇದ್ದಾನೆ. ಇವನೇನು ಮಾಡ್ತಾನೆ? ಎದ್ದು ಬಂದು ನಿಂತ್ಕೊಂಡು ಹುಡುಕ್ತಾ ಇದ್ದಾನೆ, ಇವನಿಗೆ ಯಾವಾಗ ನಾನು ಬೀಳಿಸ್ಲಿ, ಇವನಿಗೆ ಯಾವಾಗ ನಾನು ಗುಂಡಿಯಲ್ಲಿ ಕೆಡವಲಿ, ಇವ್ರಿಗೆ ಯಾವಾಗ ನಾನು ಗುಂಡಿಯಲ್ಲಿ ಕೆಡವಲಿ, ಯಾರು ನನ್ನನ್ನು ಬೀಳಿಸಿದ್ದು ಅಂತ. ಹೌದಾ ಜೋ? ಎತ್ತಿ ದೇವ್ರು ನಮ್ಮನ್ನು ನಿಲ್ಲಿಸಿದ್ರೆ ಬಾಯಲ್ಲಿ ಸ್ತೋತ್ರ ಬರ್ಬೇಕು ವಿನಃ ಅಯ್ಯೋ ನನ್ನನ್ನು ಯಾರು ಬೀಳಿಸಿದ್ರಪ್ಪ ಅಂತಂದೇಳಿ, ಯಾರು ನನ್ನ ಕೆಡವಿದ್ರಪ್ಪ ಅಂತಂದೇಳಿ ಅವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ನಮ್ಮ ದೇವ್ರು ತಳ್ಳುವ ದೇವ್ರಲ್ರಿ, ನಮ್ಮ ದೇವ್ರ ಮೇಲೆ ಕೆತ್ತುವ ದೇವರಾಗಿದ್ದ. ಆದರೆ ನಾವು ಗುಣಗುಟ್ಟಿ ನಮ್ಮ ಗುಂಡಿ ನಾವೇ ತೋಡ್ಕೊಳ್ತೀವಿ. ಗುಣಗುಟ್ಟಿ ನಮ್ಮ ಕಣ್ಣು ಕುರುಡಾಗಿ ನಾವೇ ಗುಂಡಿಯಾಗಿ ಹೋಗಿ ಬೀಳ್ತೀವಿ. ನಾನೊಂದು ಮಾತು ಹೇಳ್ರಿ, ಆ 2 ಪಿಕ್ಚರ್ಗಳಲ್ಲಿ ನಾನು ನೆನೆಸ್ತೇನೆ, ಯಾಕೆ ಬಿದ್ರು ಅವರು? ದೇವ್ರು ಇದಾರ ಮೇಲೆ ಕೆತ್ತಲಿಕ್ಕೆ, ದಟ್ಸ್ ಫೈನ್. ಬಟ್ ಬಿದ್ದಿದ್ದೆ ಯಾಕೆ ಅವರು? ಅದು ಥಿಂಕ್ ಮಾಡ್ಬೇಕಲ್ಲ. ಕರೆಕ್ಟಾ? ಯಾಕೆ ಬಿದ್ರು ಅವರು? ಅದು ನಾವು ಥಿಂಕ್ ಮಾಡಬೇಕು. ಹೇಗೆ ಬಿದ್ರು ಅವರು? ಅದು ನಾವು ಥಿಂಕ್ ಮಾಡಬೇಕು. ಬೀಳ್ಲಿಕ್ಕೆ ಏನು ಕಾರಣಗಳಾಗಿತ್ತು? ಸರಿ, ಬಿದ್ದಾಕಿದ್ಮೇಲೆ ಈಗ ಅವ್ರ ಪರಿಸ್ಥಿತಿ ಹೆಂಗಿದೆ ಇವಾಗ? ಬೀಳೋದಕ್ಕಿಂತ ಮುಂಚೆ ಯೋಚನೆ ಮಾಡೋಣ್ರಿ. ಹಲ್ಲೆಲೂಯಾ. ದೇವ್ರು ನಮ್ಮನ್ನ ಇವತ್ತು ಬಂಡೆ ಮೇಲೆ ದೇವ್ರು ನಮ್ಮನ್ನು ನಿಲ್ಲಿಸಿದ್ದಾನೆ. ಎಷ್ಟು ಜನರಿಗೆ ಅನಿಸ್ತದೆ ನಾವು ಮೇಲೆ ನಿಂತಿದ್ದೇನೆ, ದೇವ್ರು ನನ್ನ ಮೇಲೆ ಕೆತ್ತಿದ್ದಾನೆ, ದೇವ್ರು ನನ್ನ ಬಂಡೆ ಮೇಲೆ ನಿಲ್ಲಿಸಿದ್ದಾನೆ ಎಂಬುದಾಗಿ. ಕ್ರಿಸ್ತನೆಂಬ ವಾಕ್ಯವೆಂಬ ಬಂಡೆ ಮೇಲೆ ಇವತ್ತು ದೇವ್ರು ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿ ದೃಢವಾಗಿ ಹೆಜ್ಜೆ ಇಡುವಂತೆ ದೇವ್ರು ನಮಗೆ ಮಾಡಿದ್ದಾನ್ರಿ. ಹೆಜ್ಜೆಯನ್ನು ಇಟ್ಕೊಂತ ಮುಂದೆ ನಾವು ಸಾಗುತ್ತಾ ನಾವು ಮುಂದೆ ಹೋಗೋಣ. ಆಮೇನ್. ಈ ಮಹತ್ ಕಾರ್ಯಗಳನ್ನ ನಾವು ವರ್ಣಿಸುತ್ತಾ ಸಂಕೀರ್ತಿಸುತ್ತಾ ದೇವರ ನಾಮವನ್ನು ನಾವು ಸ್ತುತಿಸುವ ಜನರು ನಾವು ಆಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ದ ಸಾಂಗ್ ಆಫ್ ಅರೈಸ್ ಅಂದ್ರೆ ಎದ್ದು ಬರುವಂತ ಹಾಡಾದ ಆಗಿರ್ತದೆ. ಇನ್ನೊಂದು ಹೇಳ್ತಿದ್ದೆ ಸಾಂಗ್ ಆಫ್ ರೈಚಸ್, ಇದು ನೀತಿಯ ಹಾಡಾಗಿದೆ. ಅಲ್ಲಿ ಹೇಳ್ತಿದ್ದೆ ಕೀರ್ತನೆ 32ನೇ ಕೀರ್ತನೆ 11ನೇ ವಾಕ್ಯ, Psalms 32:11. ಕೀರ್ತನೆಗಳು 32:11 ಹೇಳ್ತಿದೆ. ಹೋದ್ರೆ ಒಂದ್ಸರಿ. ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ದ ಸಾಂಗ್ ಆಫ್ ರೈಚಸ್, ದ ಸಾಂಗ್ ಆಫ್ ಇಂಟರ್ಗ್ರಿಟಿ, ಯಥಾರ್ಥತೆ ಹಾಡು. ಆಮೇನ್. ನೀತಿವಂತಿಕೆ ಹಾಡು. ನೋಡ್ರಿ, ನಮ್ಮ ಜೀವಿತ ಅನೀತಿವಂತ ಇದ್ದಂಥ ಪರಿಸ್ಥಿತಿಯಿಂದ ದೇವರು ಇವತ್ತು ನಮ್ಮ ನೀತಿವಂತನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ.
ಆಮೆನ್. ದೇವರ ಸನ್ನಿಧಾನದಲ್ಲಿ ದೇವರಿಂದ ನಾವು ಹೊಂದುವಂಥದ್ದು, ದೇವರ ಸಭೆಯಿಂದ ಹೊಂದುವಂಥದ್ದು ಆ ನೀತಿ ಜೀವಿತವನ್ನು ದೇವರು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಯಥಾರ್ಥತೆ ಹೃದಯವನ್ನು ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ. ಯಥಾರ್ಥ ಮನಸ್ಸನ್ನು ದೇವರು ಕೊಟ್ಟಿದ್ದಾನೆ. ಯಥಾರ್ಥತೆ ಎಂಬುದಾಗಿ ಹೇಳ್ಬೇಕಾದ್ರೆ ನೋಡ್ರಿ, ಸೇಮ್ ಓಕೆ ಇನ್ ಫ್ರಂಟ್ ಆಫ್ ಗಾಡ್ ಅಂಡ್ ಇನ್ ಫ್ರಂಟ್ ಆಫ್ ಸೊಸೈಟಿ. ದೇವರ ಮುಂದೆಯೂ ಮತ್ತು ಸಮಾಜದ ಮುಂದೆಯೂ, ದೇವರ ಸಭೆ ಮುಂದೆಯೂ ನಾವು ಯಥಾರ್ಥರಾಗಿ ನಾವು ಕಾಣಿಸಲ್ಪಡಬೇಕು. ಯಾವುದೇ ಒಂದು ಚುಕ್ಕೆಗಳು ನಮ್ಮ ಜೀವಿತದಲ್ಲಿ ಡಾಟಾಗಿ ಕಾಣಿಸ್ಬಾರ್ದು. ಕಪ್ಪು ಚುಕ್ಕೆಗಳು ನಮ್ಮ ಜೀವಿತದಲ್ಲಿ ಕಾಣಿಸ್ಬಾರ್ದು. ನೀತಿವಂತಿಕೆಯ ವಸ್ತ್ರವನ್ನು ಇವತ್ತು ದೇವರು ನಮಗೆ ಹೊರಿಸಿದ್ದಾನೆ. ಯಥಾರ್ಥತೆ ಎಂಬ ವಸ್ತ್ರವನ್ನು ಇವತ್ತು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ನಾವೆಲ್ಲರ ಜೊತೆಗೆ ಐಕ್ಯವಾಗಿ ಬಾಳುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಒಬ್ಬರನ್ನೊಬ್ಬರು ಪ್ರೀತಿಸಿ, ಒಬ್ಬರನ್ನೊಬ್ಬರು ಆಧರಿಸಿ, ಒಬ್ಬರನ್ನೊಬ್ಬರು ಮೇಲಕ್ಕೆತ್ತುವ ಪರಿಸ್ಥಿತಿಯಿಂದ ದೇವರು ಕೊಟ್ಟಿದ್ದಾನೆ. ಒಂದು ವೇಳೆ ದೇವರು ನಮ್ಮನ್ನು ಎಚ್ಚರಿಸುವಾಗ ಆ ಎಚ್ಚರಿಕೆ ಗದರಿಕೆ ಮಾತನ್ನು ನಾವು ಸ್ವೀಕರಿಸಿಕೊಂಡವರಾಗಿ, ದೇವರು ಎಲ್ಲೋ ಒಂದು ಹತ್ರ ನನ್ನನ್ನು ಕರೆಕ್ಷನ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಹತ್ರ ನನ್ನನ್ನು ದೇವರು ತಿದ್ದಿತಾ ಇದ್ದಾನೆ, ಓಕೆ ನಾನು ಬದಲಾಗಬೇಕೆಂಬುದಾಗಿ ಬದಲಾವಣೆಯಿಂದ ನಾವು ನೀತಿವಂತಿಕೆಯನ್ನು ಆವರಿಸಿಕೊಂಡು, ನೀತಿವಂತಿಕೆಯನ್ನು ಅಪ್ಪಿಕೊಂಡು ಯಥಾರ್ಥರಾಗಿ ದೇವರ ಸನ್ನಿಧಾನದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಉಲ್ಲಾಸ ಧ್ವನಿ, ಉತ್ಸಾಹ ಧ್ವನಿಯನ್ನು ದೇವರು ನಮ್ಮ ಬಾಯಲ್ಲಿ ಬರಮಾಡುವನಾಗಿದ್ದಾನೆ. Somebody say amen. Hallelujah. ನೀತಿವಂತರ ಅಂತ ಹೇಳ್ಬೇಕಾದ್ರೆ ವೆರಿ ಬ್ಯೂಟಿಫುಲ್ ಪಿಕ್ಚರ್. ನೋಡಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ವೃದ್ಧರು ಇದ್ದಾರೆ, ಮಕ್ಕಳಿದ್ದಾರೆ, ಯೌವನಸ್ಥರಿದ್ದಾರೆ, ಕೆಂಪನ್ ಜನರು ಇದ್ದಾರೆ, ಕರೆ ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿ ನೀತಿವಂತಿಕೆ ಅನ್ನೋದು ಒಂದು ಜಾತಿ ಕುಲ ಭಾಷೆಗೆ ಅದು ಸೀಮಿತವಾಗಿಲ್ರಿ. ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಡುವ ಪ್ರತಿ ಒಬ್ಬನಿಗೂ ಕೂಡ ದೇವರ ನೀತಿಯನ್ನು ದೇವರು ಕೊಡುವನಾಗಿದ್ದಾನೆ. ಆ ನೀತಿ ಹೊಂದಿದಂಥ ದೇವ ಮನುಷ್ಯನು ಯಥಾರ್ಥನಾಗಿರೋದಾಗಿದ್ರೆ ಅವನ ಜೀವಿತದಲ್ಲಿ ಉತ್ಸಾಹ ಧ್ವನಿ ಬರ್ತದೆ, ಅವನ ಜೀವಿತದಲ್ಲಿ ಹಾಡು ಬರ್ತದೆ, ಅವನ ಜೀವಿತದಲ್ಲಿ ಸ್ತೋತ್ರ ಬರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾವು ಹೇಗೆ ಆಡಬೇಕು ದೇವ್ರ ಸನ್ನಿಧಾನದಲ್ಲಿ? ದೇವ್ರು ಒಂದೊಂದು ಸತಿ ದೇವ್ರ ನಮ್ಮನ್ನು ಎಲ್ಲಿ ನಿಲ್ಲಿಸ್ತಾನಂದ್ರೆ, ಇವನ್ ಕಂಡ್ರೆ ಆಗಲ್ಲ ನನಗೆ ಅಂತ ಹಿಡ್ಕೊಳ್ಳೋಣ. ಇವನ್ ಕಂಡ್ರೆ ನನಗೆ ಆಗೋದೇ ಇಲ್ಲ ಅಂತ ತಿಳ್ಕೊಡ್ರಿ. ಆದ್ರೂ ದೇವ್ರು ಇವ್ನ ಪಕ್ಕದಲ್ಲಿ ಇದ್ಕೊಂಡು ಕೈ ಹಿಡ್ಕೊಂಡು ದೇವ್ರ ಆರಾಧನೆ ಮಾಡಂತ ಹೇಳ್ತಾರೆ. ಈಗ ಹೆಂಗಿರ್ತೈತ್ರಿ? ಇವನ್ ಮೋಸಗಾರ, ನನಗೆ ಭಾಳ ಮೋಸ ಮಾಡಿದ್ದಾನೆ. ಓಕೆ, ಹಣದ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ, ಭಾಳ ವಿಷಯಗಳು ನನಗೆ ಇವ್ನು ನೋವು ಮಾಡಿದ್ದಾನೆ. ಆದಾಗ್ಯೂ ದೇವ್ರವಾಕ್ಯ ಕೇಳ್ತೀವಿ, ಇವನ್ನ ಕ್ಷಮಿಸಂತ ದೇವ್ರವಾಕ್ಯ ಕೇಳ್ತಿದ್ದೆ. ನಾನು ಕ್ಷಮಿಸೋದಿಲ್ಲ. ಕ್ಷಮಾಪಣೆ ಇಲ್ದಂಗೆ ದೇವ್ರು ಹೇಳ್ತೇನೆ, ಇವನ್ ಜೊತೆ ನೀನು ಆರಾಧನೆ ಮಾಡಿದ್ರೆ ಹೆಂಗಿರ್ತದೆ? ಪ್ರೈಸ್ ಅಲೋ. ನಾವು ಕಣ್ಮುಚ್ಚೆ ದೇವರನ್ನು ಆರಾಧನೆ ಮಾಡ್ಬೇಕಾದ್ರೆ, ಸ್ವಾಮಿ ಈ ಪಾಪಾತ್ಮನ ಥರ ನಾನಲ್ಲ, ಈ ಪಾಪಿ ಅಂತ ನಾನಲ್ಲ, ನಾನು ದಿವಸಕ್ಕೆ 3 ಸಾರಿ ನಿಂಗೆ ಪ್ರಾರ್ಥನೆ ಮಾಡ್ತೀನಿ, ಇವನ್ ಮೊದಲೇ ಯಾಕೆ ತಂದು ನನಗೆ ನಿಲ್ಲಿಸಿದೆ? ಓಕೆ ಸ್ವಾಮಿ, ಇವನ್ ಕೈ ಎತ್ತಿದಿಂದಲ್ಲ ಹಂಗೆ ಮುರಿದು ಬಿದ್ದೋಗ್ಬಿಡ್ಲಿ ಸ್ವಾಮಿ ಇವನ್ ಕೈ. ನನ್ನ ಹಾಳು ಮಾಡಕ್ಕೆ ಇವನು ಬಂದಿದ್ದಾನೆ ಸ್ವಾಮಿ ಚರ್ಚಿಗೆ. ಹಲ್ಲೆಲೂಯಾ. ಇದು ಯಾವ ಸ್ತೋತ್ರ ರೀ? ಇದು ಶಾಪದ ಸ್ತೋತ್ರ. ಆಮೆನ್. ದೇವರ ಸನ್ನಿಧಾನದಲ್ಲಿ ಬಂದು ನಿನ್ನ ಬಾಯಲ್ಲಿ ಹೊಸ ಸ್ತೋತ್ರ ಗೀತೆ ಬರಬೇಕು ವಿನಃ ಇವನ ಮೇಲೆ ಶಾಪಕರವಾದಂಥ ಸಂಗತಿಗಳು ಬರೋದಾಗಿದ್ರೆ ಅದು ಫಸ್ಟ್ ನಿನ್ನನ್ನು ಸುಡ್ತದೆ. ಕಡ್ಡಿ ಕೆರೆದು ಪ್ರಪಂಚಕ್ಕೆ ಬೆಂಕಿ ಹಚ್ಚೋದಕ್ಕಿಂತ ಮುಂಚೆ ಕಡ್ಡಿ ಫಸ್ಟ್ ತಾನು ಸುಡ್ತದೆ. ಕರ್ಸ್, ಶಾಪ ಅನ್ನೋದು ಮೊದಲು ಅವನು ಸುಡ್ತದೆ. ಇವನು ಎಲ್ಲೋ ಒಂದು ಹತ್ರ ನನ್ನ ನೋಡಿದ ತಕ್ಷಣ ಮೇಲ್ ಬಾ ಅಂತಂದ್ರೆ ಕೈ ಹಿಡಿದ ಬಂದ ತಕ್ಷಣ ಒಂದು ವೇಳೆ ಇವನು ಪ್ರಾರ್ಥನೆ ಮಾಡಿರ್ಬೋದು, ಸ್ವಾಮಿ ನನ್ನ ಪಾಪಾತ್ಮನು ಇವ್ರಿಗೆ ನಾನು ಭಾಳ ದ್ರೋಹ ಮಾಡ್ಬಿಟ್ಟಿನಿ ಸ್ವಾಮಿ, ನನಗೆ ಕ್ಷಮಿಸ್ಬಿಡಪ್ಪ ಅಂತ ಬಾಯಿ ಥರದ ಹೇಳದೇ ಇದ್ರೆ ಹೃದಯದಲ್ಲಿ ನೊಂದು ದೇವ್ರ ಹತ್ರ ಕ್ಷಮಾಪಣೆ ಬೇಡ್ಬಿಟ್ಟ. ಆದರೆ ನಾನು ಭಾಳ ನೀತಿವಂತನ ಸ್ವಾಮಿ, ಈ ಪಾಪಿ ಥರ ನಾನಲ್ಲ ಅಂತಂದೇಳಿ ನಾವು ಶಾಪವನ್ನು ಯಾಕೆ ನಾವು ಬರಮಾಡ್ಕೊಳ್ಬೇಕು? ದ ಸಾಂಗ್ ಆಫ್ ರೈಚಸ್. ವಾಹ್, ಅದಕ್ಕೆ ಹೇಳ್ತಿದೆ, ಸ್ವಾಮಿ ನಮ್ಮಿಬ್ಬರನ್ನು ನೀನು ಶುದ್ಧ ಮಾಡು ಸ್ವಾಮಿ, ನನ್ನನ್ನು ಶುದ್ಧ ಮಾಡು, ಇವನನ್ನು ಶುದ್ಧ ಮಾಡು, ನಮ್ಮಿಬ್ಬರಿಗೂ ಒಂದೇ ಮನಸ್ಸನ್ನು ಕೊಡು. ನಾವು ನಿನ್ನ ಸನ್ನಿಧಾನದಲ್ಲಿ ನಾವು ನಿನ್ನ ಮಕ್ಕಳಾಗಿದ್ದೇವೆ, ನಿನ್ನ ರಕ್ತದಲ್ಲಿ ನಾವಿಬ್ಬರೂ ತೊಳೆಯಲ್ಪಟ್ಟಿದ್ದೇವೆ, ನಿನ್ನ ವಾಕ್ಯದಲ್ಲಿ ಬೆಳಕಿನಲ್ಲಿ ನಾವಿಬ್ಬರೂ ನಡೀತಾ ಇದ್ದೇವೆ. ಎಲ್ಲೋ ಈ ಸಹೋದರನಲ್ಲಿ ತಪ್ಪಿರ್ಬೋದು, ನಾನು ಈತನಿಗೆ ಕ್ಷಮಿಸ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ನನ್ನ ಕ್ಷಮಾಪಣೆ ನಾನು ಹೊಂದುತ್ತೇನೆ. ಈಗ ನನ್ನ ಬಾಯಲ್ಲಿ ಎಂಥ ಸ್ತೋತ್ರ ಬರ್ತದೆ? ನೀತಿವಂತಿಕೆಯ ಸ್ತೋತ್ರ ಬರ್ತದೆ, ಯಥಾರ್ಥತೆಯ ಸ್ತೋತ್ರ ಬರ್ತದೆ, ಯಥಾರ್ಥತೆ ಉತ್ಸಾಹಧ್ವನಿ ಬರ್ತದೆ. ಹಲ್ಲೆಲೂಯಾ. ಹಾಗೆ ಹೇಳಬೇಕಾದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಕೂಡ ದೇವರ ಒಂದು ಹೊಸ ಸ್ತೋತ್ರದ ಹೃದಯವನ್ನು, ಸ್ತೋತ್ರದ ಮನಸ್ಸನ್ನು, ಸ್ತೋತ್ರದ ಗೀತೆಯನ್ನು ನಮ್ಮ ಹೃದಯದಲ್ಲಿ ಹುಟ್ಟಿಸಿ ಆತನಿಗೆ ಹಾಡುವಾಗಿ ದೇವ್ರು ಮಾಡ್ತಾನೆ. ಆಮೆನ್. ದ ಸಾಂಗ್ ಆಫ್ ರೈಚಸ್, ನೀತಿಯ ಹಾಡು. ಹೇಳ್ರಿ ಒಂದ್ಸರಿ ಆಮೆನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಹೇಳ್ತಿದೆ ದ ಸಾಂಗ್ ಆಫ್ ಸಾಲ್ವೇಷನ್, ರಕ್ಷಣೆಯ ಹಾಡು.
ಕೀರ್ತನೆಗಳ 96ನೇ ಕೀರ್ತನೆ 2ನೇ ವಾಕ್ಯ ಏನಂತ ಹೇಳ್ತದೆ? ಯೆಹೋವನಿಗೆ ಹಾಡಿರಿ. ವಾಕ್ಯ ಹೇಳ್ತದೆ, ಹೇಳ್ರಿ ಒಂದ್ಸರಿ. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಏನ್ ಮಾಡ್ರಿ? ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಏನ್ ಮಾಡ್ರಿ? ಪ್ರತಿ ನಿತ್ಯವೂ ಸಾರಿ ಹೇಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಹಾಡಿನ ಮೂಲಕವಾಗಿ ಸಾರಿ ಹೇಳ್ರಿ. ಹಲ್ಲೆಲೂಯಾ. ಆತನ ರಕ್ಷಣೆಯನ್ನು ಏನ್ ಮಾಡ್ಬೇಕಂತೆ? ಪ್ರತಿ ನಿತ್ಯವೂ ಹಾಡಿ 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 ದೇವ್ರ ನಾಮವನ್ನು ಹೊಗಳಬೇಕೆಂಬುದಾಗಿ ಹೇಳ್ತದೆ. ಆಮೆನ್. ಹಲ್ಲೆಲೂಯಾ. ಹೇಗೆ ಹಾಡಬೇಕು? ಸಂತೋಷವಾಗಿ ಕೈಗಳನ್ನು ಎತ್ತುತ್ತಾ, ಒಟ್ಟಾಗಿ. ಒಂದ್ಸತಿ ಒಂಟಿ ಆದರೂ ಚಿಂತೆ ಇಲ್ಲ, ಗುಂಪಾಗಿಯೂ ಚಿಂತೆ ಇಲ್ಲ, ಕುಟುಂಬವಾಗಿಯೂ ಚಿಂತೆ ಇಲ್ಲ, ಸಭೆಯಾಗಿಯೂ ಚಿಂತೆ ಇಲ್ಲ, ಸಮೂಹವಾಗಿಯೂ ಚಿಂತೆ ಇಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲ ಟೈಮ್ನಲ್ಲಿ ನಾವು ದೇವರಿಗೋಸ್ಕರ ಹಾಡುವ ಜನರು ನಾವು ಆಗಿದ್ದೇವೆ. ಯಾಕಂದರೆ ಆತ ನಮ್ಮನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಯಾವ ಧರ್ಮ ನಮ್ಮನ್ನು ರಕ್ಷಿಸಲಿಲ್ಲ, ಯಾವ ಪರಿಸ್ಥಿತಿ ನಮ್ಮನ್ನು ರಕ್ಷಿಸಲಿಲ್ಲ, ಯಾವ ವ್ಯಕ್ತಿ ನಮ್ಮನ್ನು ರಕ್ಷಿಸಲಿಲ್ಲ. ನಮ್ಮನ್ನು ರಕ್ಷಿಸಿದ್ದು ದೇವರ ಕೃಪೆ, ನಮ್ಮನ್ನು ರಕ್ಷಿಸಿದ ಸ್ವಾಮಿಯ ದಯೆ, ನಮ್ಮನ್ನು ರಕ್ಷಿಸಿದ್ದು ಯೇಸುವಿನ ನಾಮ, ನಮ್ಮನ್ನು ರಕ್ಷಿಸಿದ್ದು ಯೇಸು ಸ್ವಾಮಿ ರಕ್ತ, ನಮ್ಮನ್ನು ರಕ್ಷಿಸಿದ್ದು ದೀಕ್ಷಾ ಸ್ನಾನ, ನಮ್ಮನ್ನು ರಕ್ಷಿಸಿದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸಿದ್ದು ದೇವರ ಸಭೆ. ಆಮೆನ್. ಕತ್ತಲೆ ಗುಂಡೆ ಒಳಗಿಂದ, ನಾಶನದ ಗುಂಡೆ ಒಳಗಿಂದ ದೇವರು ನಮ್ಮನ್ನು ರಕ್ಷಿಸಿ ತನ್ನ ಸಭೆಯಲ್ಲಿ ನಮ್ಮ ನೀತಿವಂತರನ್ನಾಗಿ, ಯಥಾರ್ಥವಂತರನ್ನಾಗಿ, ಪರಿಶುದ್ಧರನ್ನಾಗಿ ದೇವರು ಮಾಡಿ ಆತನ ನಾಮವನ್ನು ಕೈಗಳನ್ನೆತ್ತಿ ಕೊಂಡಾಡುವ ಮಹಾಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನ್ರಿ. ಇದಕ್ಕೆ ದೇವ್ರ ವಾಕ್ಯ ಹೇಳ್ತೈತೆ ಹಾಡ್ರಿ ಎಂಬುದಾಗಿ ಹೇಳ್ತಿದೆ. ಆಮೆನ್. ಅದಕ್ಕೆ ನೋಡಿ, ನಾವು ಡೈರೆಕ್ಟಾಗಿ ವಾಕ್ಯ ಹೋಗೋದಕ್ಕಿಂತ ಮುಂಚೆ ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿ ಹಾಡಿ ಸ್ತುತಿಸಿ ಕುಣಿದು ಮ್ಯೂಸಿಕ್ಕಿಂದ, ಕಿನ್ನರಿಗಳಿಂದ, ತಾಳಗಳಿಂದ, ಚಪ್ಪಾಳುಗಳಿಂದ, ಸ್ವರಗಳಿಂದ ಹಾಡಿ ದಿನ ನಿತ್ಯವೂ ನಾವು ದೇವರನ್ನ ಆರಾಧಿಸುವ ಜನರು ನಾವು ಆಗಿದ್ದೇವೆ. ಆಮೆನ್. ಒಂದು ದಿನವೂ ಕೂಡ ಸ್ತೋತ್ರ ಹೇಳ್ದೆ ನಿಮ್ಮ ಜೀವಿತ ಮುಗಿಬಾರ್ದು. ಸ್ತೋತ್ರ ಹೇಳ್ದೆ ನಿಮ್ಮ ಜೀವಿತ ಪ್ರಾರಂಭವಾಗಬಾರ್ದು. ಸ್ತೋತ್ರ ಹೇಳ್ದೆ ನೀವು ರಾತ್ರಿ ಮಲಗಬಾರ್ದು. ನೀವು ಸ್ತೋತ್ರ ಹೇಳ್ದೆ ಒಂದು ತುತ್ತು ಕೂಡ ಉಣ್ಬಾರ್ದು. ಒಂದು ಲೋಟ ನೀರು ಕುಡಿತೀರಾ, ದೇವ್ರಿಗೆ ಸ್ತೋತ್ರ ಮಾಡಿ ನಾವು ದೇವರನ್ನು ಆರಾಧಿಸಿ ನಾವು ನೀರನ್ನು ಕುಡಿಯೋರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಜನರು, ದೇವ ಜನರು ಯಾವಾಗಲೂ ಎಲ್ಲ ಸಮಯದಲ್ಲಿ ಪ್ರತಿ ನಿತ್ಯವೂ ರಕ್ಷಣೆ ಕುರಿತಾಗಿ ಅವರು ಹಾಡುವಂತರಾಗಿರ್ತಾರೆ. ಆಮೆನ್, ಆಮೆನ್. ದ ಸಾಂಗ್ ಆಫ್ ವಿಕ್ಟರಿ, ಅದು ಜಯದ ಗೀತ. ಆಮೆನ್. ಏನ್ ಹೇಳ್ತಿದೆ? 95ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯ ಹೇಳ್ತಿದೆ, ಬನ್ನಿರಿ ಯೆಹೋವನಿಗೆ ಏನ್ ಮಾಡೋಣ? ಉತ್ಸಾಹದ ಧ್ವನಿಯನ್ನು ನಾವು ಮಾಡೋಣ. ಆಮೇಲೆ ನಮ್ಮ ರಕ್ಷಕನಾದ ಶರಣನಿಗೆ ಜಯದ ಘೋಷನ ಮಾಡೋಣ. ಎಂತ ಘೋಷ? ಜಯ ಘೋಷ. ಯಾಕೆ ನಾವು ಜಯ ಘೋಷವನ್ನು ನಾವು ಮಾಡ್ತಾ ಇದ್ದೇವೆ ಹೇಳ್ರಿ? ಯಾಕೆ ನಾವು ಜಯ ಘೋಷ ಮಾಡ್ತಾ ಇದ್ದೇವೆ? ವೈರಿಗಳ ಮೇಲೆ ದೇವರು ನಮಗೆ ಜಯ ಕೊಟ್ಟಿದ್ದಾನೆ. ಸೈತಾನನ ಮೇಲೆ ನಮಗೆ ಜಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೊರತೆಗಳ ಮೇಲೆ ನಮಗೆ ದೇವ್ರು ಜಯ ಕೊಟ್ಟಿದ್ದಾನ್ರಿ. ಆಮೇನ್. ಹಣದ ಮೇಲೆ ದೇವ್ರು ನಮಗೆ ಜಯ ಕೊಟ್ಟಿದ್ದಾನ್ರಿ. ಸಾಲದ ಮೇಲೆ ನಮಗೆ ಜಯ ಕೊಟ್ಟಿದ್ದಾನ್ರಿ. ಆಮೇನ್. ಒಬ್ಬರನ್ನೊಬ್ಬರು ಪ್ರೀತಿಸುವ ಹಾಗೆ ದೇವ್ರು ನಮಗೆ ಜಯ ಕೊಟ್ಟಿದ್ದಾನ್ರಿ. ವೈರಿಯು ಸೋಲಿಸಲ್ಪಟ್ಟಿದ್ದಾನೆ. ಎಲ್ರು ಒಂದ್ಸರಿ, ವೈರಿಯು ಸೋಲಿಸಲ್ಪಟ್ಟಿದ್ದಾನೆ. ಆಮೇನ್. ಹೇಳ್ರಿ, ನನ್ನ ಸಣ್ಣ ನಂಬಿಕೆ ಗೋಲ್ಯಾತನನ್ನು ಕೊಂದಿದೆ. ನಾವು ಒಂದೇ ಮಾತ್ರ, ನಮ್ಮ ಶತ್ರು ವೈರಿ ಮಾತ್ರ ಸೈತಾನನಾಗಿದ್ದಾನ್ರಿ. ಎಲ್ಲ ಪರಿಸ್ಥಿತಿಗಳನ್ನು, ನಮಗೆ ಕೇಡಾಗಿ ಬರುವಂಥ ಎಲ್ಲ ಕೇಡುಗಳನ್ನು ನಾವು ಅದನ್ನು ಎದುರಿಸಿ ನಿಲ್ತೇವೆ. ಯಾವಾಗ ದೇವ್ರು ನಮ್ಮ ಜೀವಿತದಲ್ಲಿ ಉತ್ಸಾಹದ ಧ್ವನಿಯ ದೇವ್ರು ಮಾಡುವನಾಗಿದ್ದಾನ್ರಿ. ಆಮೇನ್. ಎಲ್ಲ ಸಮಯದಲ್ಲಿ ದೇವರಿಗೋಸ್ಕರ ದೇವ್ರಿಗೆ ಸ್ತೋತ್ರ ಹೇಳ್ರಿ. ಯಾವ ಸಮಯದಲ್ಲಿ ನೀವು ಗುಣಗುಟ್ಟಬೇಡ್ರಿ. ಗುಣಗುಟ್ಟದೆ ದೇವರ ಜಯವನ್ನು ಘೋಷಿಸ್ರಿ. ಆಮೇನ್. ಇನ್ನೊಂದು ಸಾಂಗ್ ಇದೆ, ದ ಸಾಂಗ್ ಆಫ್ ಹೀಲಿಂಗ್, ಸ್ವಸ್ಥತೆಯ ಹಾಡು, ಗುಣಪಡಿಸುವ ಹಾಡು. ಕೀರ್ತನೆ 147 3ನೇ ವಾಕ್ಯ ಹೇಳ್ತಿದೆ, ಮುರಿದ ಮನಸ್ಸುಳ್ಳವರನ್ನ ದೇವರು ವಾಸಿ ಮಾಡ್ತಾನಂತೆ, ಅವರ ಗಾಯಗಳನ್ನು ದೇವರು ಕಟ್ಟುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ವಾ, ದೇವ್ರು ಹೆಂಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ? ಯೆಹೋವ ರಾಫಾ ಆಗಿ, ಆರೋಗ್ಯದಾಯಕನಾಗಿ. ನಮಗೆ ಗೊತ್ತ್ರಿ, ಕೆಲವು ಪರಿಸ್ಥಿತಿಗಳು ಬರ್ತದೆ ರಿಯಲಿ. ಇವತ್ತು ಬೆಳಗ್ಗೆ ಸುಮಾ ಸಿಸ್ಟರ್ ಇದ್ದಾರಲ್ಲ, ಬರ್ತಿದ್ರಲ್ಲ, ಗಿದ್ಯೋನ್ ಅವರ ವೈಫ್, ಅವ್ರ ತಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಅಡ್ಮಿಟ್ ಮಾಡಿದ್ದಾರೆ, ICUನಲ್ಲಿ ಇದ್ದಾನೆ. ಪಾಸ್ಟರ್, ಉಸಿರಾಟಕ್ಕೆ ಭಾಳ ತೊಂದರೆ ಆಗ್ತೈತೆ, ICUನಲ್ಲಿ ಸೀರಿಯಸ್ ಕಂಡೀಷನಲ್ಲಿ ಇದ್ದಾನೆ, 2 ಕಿಡ್ನಿ ಫೇಲ್ ಆಗೋಗ್ಬಿಟ್ಟಿದೆ. ಪಾಸ್ಟರ್ ಪ್ರೇಯರ್, ಬೆಳಗ್ಗೆ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರು. ವೈ? ದ ಪೇನ್ ಆಫ್ ಸಿಕ್ನೆಸ್. ಅವ್ರ ಭರವಸೆ ಯಾರ ಮೇಲಿದೆ? ಡಾಕ್ಟರ್ ಮೇಲಿದೆ. ಇವಾಗ ಭರವಸೆ ಯಾವ್ದ್ರ ಮೇಲಿದೆ? ಮೆಡಿಷನ್ ಮೇಲಿದೆ. ಅದ್ರ ಮೆಡಿಷನ್ನು, ಡಾಕ್ಟ್ರು, ಅದ್ರ ಭರವಸೆ, ಅದ್ರ ಮಧ್ಯದಲ್ಲಿ ಕೂಡ ಇನ್ನೊಂದು ಅವ್ರಿಗೊಂದು ಭರವಸೆ ಇದೆ. ನಾವು ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದೇವ್ರು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತಿದ್ದಲ್ಲ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾ ಗಾಯಗಳನ್ನು ದೇವ್ರು ಕಟ್ಟುವನ್ನ ದೇವರಾಗಿದ್ದಾನೆ.
ಕೀರ್ತನೆ 103 ಹೇಳ್ತಿದೆ, ಯೆಹೋವನು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಹತ್ರ ಹೀಗೆ ಅದೇ ಸಾಂಗ್ ಆಫ್ ಹೀಲಿಂಗ್ನಲ್ಲಿ ಇನ್ನೊಂದು ವಾಕ್ಯ ಹೀಗೆ ಹೇಳ್ತಿದೆ, ಕೀರ್ತನೆ 107:20 ವಾಕ್ಯ ಹೇಳ್ತಿದೆ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು ಎಂಬುದಾಗಿ. ಸಮಾಧಿಗೆ ಹೋಗುವ ಪರಿಸ್ಥಿತಿ ಇದ್ದಾಗಿ ಕೂಡ ಆತನ ಕೈಯನ್ನು ನಮ್ಮನ್ನು ಹಿಡಿದು ಮರಣಕರವಾದ ಹಾಸಿಗೆಯಿಂದ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿ ದೇವರು ನಮ್ಮನ್ನು ಜೀವಂತವಾಗಿ ದೇವರು ನಮ್ಮನ್ನು ನಿಲ್ಲಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಿಕ್ಚರ್ ನೋಡ್ಬೇಕಾದ್ರೆ ನಮ್ಮ ಚಂದ್ರಣ್ಣ ಭಾಳ ಎಲ್ಲೆಲ್ಲೋ ಹೋಗ್ಬಿಟ್ಟೈತಿ. ಇವಾಗ ನಮ್ಮ ಚಂದ್ರಣ್ಣ ಇಲ್ಲಿದ್ರಲ್ಲಿ ಚಂದ್ರಣ್ಣ ಎಲ್ಲೆಲ್ಲೋ ಹೋಗ್ಬಿಟ್ಟೈತಿ. ಚಂದ್ರಣ್ಣ ಕರೆಕ್ಟ್ ಚಂದ್ರಣ್ಣ ಮಾರ್ಚೂರಿನಲ್ಲಿ ಹಿಂಗೆ ಇದ್ರು, ಅವರು ಸತ್ತೋಗ್ಬಿಟ್ರಂತೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಆದರೆ ತೊಂದರೆ ಇಲ್ಲ, ಯೇಸು ಸ್ವಾಮಿ ಬಂದು ಇವತ್ತು ಬದುಕಿಸಿ ನಿಮ್ಗೆ ಕೈ ಹಿಡಿದು ಮೇಲೆ ಕೆದ್ದಿದ್ದಕ್ಕೆ ಇಲ್ಲಿ ಬಂದು ಹಂಗೆ ಹಿಂಗಂತೇಳಿ ಹಾಡು ಹಿಂಗೆ ಡ್ಯಾನ್ಸ್ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ವಾ, ಆವಾಗಲೇ ಸತ್ತೋಗ್ಬಿಟ್ಟಿದ್ರೆ ಅಲ್ಲ ಆಡ್ತಿದ್ರು ಅಷ್ಟೇ ಅಲ್ವಾ, ಅಲ್ಲ ಆಡ್ತಾ ಇದ್ರಿ. ವಾ, ಹಲ್ಲೆಲೂಯಾ. ತೊಂದರೆ ಇಲ್ಲ, ಅವ್ರು ರಕ್ಷಣೆ ಹೊಂದಿದ್ರು. ಅವರು ಪರಲೋಕದಲ್ಲಿ ಆ ಗುಂಪಿನಲ್ಲಿ ಸೇರಿಬಿಡೋರು ರೋಗಿ. ಆದರೆ ದೇವ್ರು ಹೇಳಿದ್ರೆ ಇನ್ನೂ ಆ ಗುಂಪಿಗೆ ಬರೋಕ್ಕೆ ಟೈಮ್ ಆಯ್ತು ರಾಜ. ಓಕೆ ಚಂದ್ರಪ್ಪ, ಸೀದಾ ಹೋಗಿ ಇನ್ನೂ ಭಾಳ ಸೇವೆ ಮಾಡೋದೈತೆ ನೀನು ಅಂತಂದೇಳಿ ನಮ್ಮ ಜೀವನ ದೇವರು ಉಳಿಸಿದಾನ್ರಿ. ಆಮೇನ್. ನೋಡ್ರಿ, ಎಷ್ಟೊತ್ತಿಗೆ ನಾವು ಆ ಸಮಾಧಿ ಒಳಗೆ ನಾವು ಸೇರಿ ಬಂದು ಎಲ್ಲರೂ ಬಂದು ನಿಂತ್ಕೊಂಡು, ಓಕೆ ಒಂದು ವೇಳೆ ಸಮಾಧಿ ಅದು ಇದ್ದಿದ್ರೆ, ನಿನ್ನ ಸಮಾಧಿ ಇದ್ದಿದ್ರೆ ಬಂದು ವರ್ಷಕ್ಕೊಂದ್ಸತಿ ನೀನು ಬರ್ತ್ಡೇಗೆ ಹೂನಾರ ಹಾಕಿ ಒಂದು ಕ್ಯಾಂಡಲ್ ಹಚ್ಚಿ, ಚಂದ್ರಣ್ಣ ರೆಸ್ಟ್ ಇನ್ ಪೀಸ್ ಅಂತ ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಬರ್ತಾ ಇದ್ವಿ. ಬಟ್ ಆದರೆ ರಿಯಲಿ ರೀ, ನಮ್ಮ ಜೀವನ ಅಂಥ ಮರಣಕರವಾದಂಥ ಸಮಾಧಿಗೆ ಸೇರದ ಹಾಗೆ ದೇವ್ರು ನಮ್ಮ ಜೀವಿತ ಮಾಡಿಸಿದಾನ್ರಿ. ಈಗ ಹೇಳ್ರಿ, ನಾವು ದೇವ್ರಿಗೆ ಸ್ತುತಿಸ್ಬೇಕಾ ಸ್ತುತಿಸಬಾರ್ದ? ನಮ್ಮ ಮನಸ್ಸನ್ನು, ಮುರಿದ ಮನಸ್ಸನ್ನೂ ದೇವ್ರು ಕಟ್ತಾನೆ. ಆಮೇಲೆ ಗಾಯಗಳನ್ನು ಅದನ್ನು ವಾಸಿ ಮಾಡ್ತಾನೆ, ಗುಣಪಡಿಸ್ತಾನೆ. ತನ್ನ ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ, ಆ ವಾಕ್ಯ ಯಾರಾಗಿದ್ದಾರೆ? ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಸ್ವರೂಪನಾಗಿರುವಂಥ ದೇವರು ಬಂದು ನಮ್ಮನ್ನು ಕೈಯನ್ನು ಹಿಡಿದು ಆ ಮರಣದ ಗುಂಡಿಯೊಳಗಿಂದ ದೇವರು ನಮ್ಮನ್ನು ಎತ್ತಿ ದೇವರು ನಮ್ಮನ್ನು ನಿಲ್ಲಿಸುವನಾಗಿದ್ದಾನೆ. ವಾ, ಬ್ಯೂಟಿಫುಲ್. ಯಾರಾದ್ರೂ ಹೇಳ್ರಿ ಆಮೇನ್. ಸಮಾಧಿಗಂತೂ ನಾವು ನಮ್ಮ ಟೈಮ್ ಬರೋ ತನಕ ನಾವು ಸೇರೋದೇ ಇಲ್ಲ ರೀ. ಪ್ರೈಸ್ ದಿ ಲಾರ್ಡ್. ನಮ್ಮ ಟೈಮಿಗೆ ಬರಬೇಕು. ನಾವು ಒಂದು ವೇಳೆ ಸಮಾಧಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಏನು ಗೊತ್ತಾ? ಅದು ಅರ್ಥ ಏನಂದರೆ, ನೀನು ಆ ಗುಂಪಿನಲ್ಲಿ ಫಸ್ಟ್ ಪಿಕ್ಚರ್ ತೋರಿಸಿದ್ನಲ್ಲ, ಪರಲೋಕದ ಗುಂಪಿನಲ್ಲಿ ಸೇರ್ಲಿಕ್ಕೆ ನಿನ್ನ ಸಮಯ ಬಂದಿದೆ ಅಷ್ಟೇ. ತಲೆ ಕೆಡ್ಸ್ಕೊಳೋದು ಬೇಡ್ರಿ. ನಾವು ಇಲ್ಲಿ ಆರಾಧನೆ ಮಾಡಿ ಹಾಡ್ತಾ ಇದ್ದೀವಿ, ಆಮೇಲೆ ಅಲ್ಲೋಗಿ ಆರಾಧನೆ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಯಾರು ನಾವು ಮರಣಕ್ಕೆ ನಾವು ಭಯ ಪಡೋದೇ ಬೇಡ ನಾವು. ಹಲ್ಲೆಲೂಯಾ. ಹೇಳಿ, ನಾನು ಮರಣಕ್ಕೆ ಭಯ ಪಡೋದಿಲ್ಲ, ನನ್ನ ಶತ್ರು ಚಿಂತೆ ಇಲ್ಲ. ಆಮೇನ್. ಯಾಕೆ ಚಿಂತೆ ಮಾಡಬೇಡ್ರಿ ಅಂದರೆ, ನಾನು ಇದ್ದೀನಿ ರೀ ಸಮಾಧಿ ಮಾಡಕ್ಕೆ. ನಾನು ಇದ್ದೀನಿ, ಹೆದರಬೇಡ್ರಿ ಯಾರಿಗೂ. ಓಕೆ, ನಿಮಗೆ ಪ್ರಾರ್ಥನೆ ಮಾಡಿ ಕ್ಲೀನಾಗಿ, ಓಕೆ ಸಮಾಧಿ ಮಾಡಿ, ಓಕೆ ಒಳ್ಳೆ ಬಾಕ್ಸೇ ತರ್ತೀನಿ, ಡೋಂಟ್ ವರಿ. ಮುರಿದಿದ್ದ ಬಾಕ್ಸ್ ಅಂತ ತರಲ್ಲ, ಒಳ್ಳೆ ಬಾಕ್ಸೇ ತರ್ತೀನಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಓಕೆ, ಅಲ್ಲಿ ವಾಕ್ಯ ಹೇಳ್ತಿದೆ ದ ಸಾಂಗ್ ಆಫ್ ಹೀಲಿಂಗ್ ಎಂಬುದಾಗಿ. ನೆಕ್ಸ್ಟ್ ಸಾಂಗ್, ಇನ್ನೊಂದು ಸಾಂಗ್ ಹೇಳ್ತಿದೆ ದ ಸಾಂಗ್ ಆಫ್ ಡೆಲಿವರೆನ್ಸ್. ಅದೊಂದು ಬಿಡುಗಡೆಯ ಹಾಡಾಗಿರ್ತಿದೆ. ಕೀರ್ತನೆ 107 14-15 ವಾಕ್ಯ ಹೇಳ್ತಿದೆ. ಹೇಳ್ರಿ, ಓದ್ರಿ ಅದನ್ನ. ಆತನು ಅವರ ಬಂಧನಗಳನ್ನು ತೆಗೆದು ಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಓಕೆ, ಬಂಧನಗಳಂದ್ರೆ ದ ಚೈನ್ಸ್. ಅವರ ಬಂಧನಗಳನ್ನ ದೇವರು ತೆಗೆದು ಕತ್ತಲೆ ಒಳಗಿಂದ ದೇವರು ಬಿಡಿಸಿದ್ದಾನ್ರಿ. ವಾಟ್ ಎ ಬ್ಯೂಟಿಫುಲ್. ನೋಡ್ರಿ, ಎಂತ ಬ್ಯೂಟಿಫುಲ್ ಪಿಕ್ಚರ್ ಇದೆ ನೋಡ್ರಿ. ಅಲ್ಲಿ ಹೇಳ್ತಿದೆ, ಸ್ವಾಮಿ ಬಂದು ಏನು ಮಾಡ್ತಾ ಇದ್ದಾನೆ, ಜಸ್ಟ್ ಮುಟ್ಟತ್ಲೆ ಆ ಬೇಡಿಗಳು, ಆ ಚೈನ್ಗಳು ಎಲ್ಲ ಕಿತ್ತು ಹೋಗ್ತಾ ಇದೆ. ಅದು ಕಿತ್ತೋದಾಗ ಆ ಮನುಷ್ಯ ನೋಡ್ರಿ ಎಷ್ಟು ಸಂತೋಷದಿಂದ ಏನು ಹಾಡ್ತಾ ಇದ್ದಿರ್ಬೋದ್ರಿ. ನಾನು ರಾತ್ರಿ ತುಂಬ ಹೊತ್ತು ಈ ಪಿಕ್ಚರ್ ನೋಡ್ತಾ ಇದ್ದೆ. ನಾನು ಇದನ್ನು ದೃಷ್ಟಿಸಿ ನೋಡ್ತಾ ಇದ್ದೆ. ಅವ್ನ ಹೃದಯ ಏನಾಗ್ತಿರ್ಬೋದು, ಅವ್ನ ಮನಸ್ಸು ಏನಾಗ್ತಿರ್ಬೋದು, ಅವನ ಬಾಯಿಂದ ಏನು ಬರ್ತಾ ಇದ್ದಿರ್ಬೋದ್ರಿ, ಎಂಥ ಬಂಧನಗಳಿಂದ ಕಟ್ಟಲ್ಪಟ್ಟಿದ್ದ ಅವನ ಬಾಯಿಂದ ಏನು ಹಾಡ್ತಾ ಇದ್ದಿರ್ಬೋದ್ರಿ ಅವನು. ವಾ, ಬ್ಯೂಟಿಫುಲ್. ಹಲೋ, ಒಂದು ಟೈಮ್ನಲ್ಲಿ ನಾವು ಕೂಡ ಕಟ್ಟಲ್ಪಟ್ಟಿದ್ವಿ ರೀ. ಇವತ್ತು ದೇವ್ರು ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ. ಕತ್ತಲೆಯ ಬಂಧನಗಳು ಇತ್ತು, ಶಾಪದ ಬಂಧನಗಳಿತ್ತು, ತಲೆಮಾರುಗಳಿಂದ ಬಂದಂಥ ಬಂಧನಗಳು ನಾವು ಕಟ್ಟಲ್ಪಟ್ಟಿದ್ವಿ. ಇವತ್ತು ದೇವ್ರು ನಮ್ಮನ್ನು ಬಿಡಿಸಿದ್ದಾನ್ರಿ. ಹಲ್ಲೆಲೂಯಾ. ಎಲ್ಲರ ಬಲಗೇನೆ ಹೇಳ್ರಿ, ನಾನು ಬಂಧನದಿಂದ ಬಿಡುಗಡೆ ಆಗಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇನ್ನೊಂದು ವಾಕ್ಯ ಹೇಳ್ತಿದೆ, ದ ಸಾಂಗ್ ಆಫ್ ರಿಜಾಯ್ಸ್. ಏನದು? ಉತ್ಸಾಹದ ಹಾಡಾಗಿದೆ. ವಾಕ್ಯ ಹೇಳ್ತೀನಿ ನೋಡಿ. ಆ ಮಕ್ಕಳ ಮುಖದಲ್ಲಿ ನೋಡ್ರಿ ಎಂತ ನಗು ಇದೆ ನೋಡ್ರಿ ಆ ಮಕ್ಕಳ ಮುಖದಲ್ಲಿ. ಬ್ಯೂಟಿಫುಲ್, ಎಷ್ಟು ಚಂದ ಇದೆ ನೋಡ್ರಿ. ಒಂದೇ ತರ ಎಲ್ಲ ಡ್ರೆಸ್ ಹಾಕೊಂಡು ಅವ್ರು ಎಷ್ಟು ಚಂದ ಆಡ್ತಾ ಇದ್ದಾರೆ. ಅದಕ್ಕೆ ಕೀರ್ತನೆ 149:3-5 ಹೇಳ್ತಿದೆ, ಕುಣಿಯುತ್ತಾ ಆತನ ನಾಮವನ್ನ ಕೀರ್ತಿಸಲಿ, ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಯೆಹೋವನು ತನ್ನ ಪ್ರಜೆಗೆ ಏನ್ ಮಾಡದಂತೆ? ಪ್ರಸನ್ನನಾದನು, ದೀನರನ್ನು ತನ್ನ ಪ್ರಜೆಗೆ ಘೋಷಿಸುತ್ತಾನೆ, ರಕ್ಷಣೆಯಿಂದ ಭೂಷಿಸುತ್ತಾನೆ. ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ, ಹಾಸಿಗೆ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಡ್ಯಾನ್ಸ್, ಹಾಡ್ರಿ, ಕುಣಿರಿ, ನಾಮನ ದಮ್ಮಡಿ ಕಿನ್ನರಿಗಳಿಂದ ಹಾಡಿ ದೇವರನ್ನ ಏನ್ ಮಾಡ್ರಿ? ದೇವರನ್ನ ಸ್ತುತಿಸ್ರಿ ಎಂಬುದಾಗಿ ಹೇಳ್ತದೆ. ಆಮೆನ್. ಅದಕ್ಕೆ ಹೀಬ್ರೂ ಭಾಷೆಯಲ್ಲಿ ಹೇಳ್ತದೆ ಟೂಡಾ ಎಂಬುದಾಗಿ, ಹಲೇಲ್ ಟೂಡಾ ಎಂಬುದಾಗಿ. ಟೂಡಾ ಅಂತ ಹೇಳ್ಬೇಕಾದ್ರೆ ಹಾಡುತ್ತಾ ಕುಣಿಯುತ್ತಾ ಉತ್ಸಾಹ ಧ್ವನಿಯಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ಯೂಟಿಫುಲ್ ರೀ. ನಮ್ಮ ಜೀವಿತವನ್ನ ಹಾಸಿಗೆ ಮೇಲಿದ್ದಂತ ತಂದು ದೇವ್ರು ನಮ್ಮನ್ನು ಕುಣಿಯುವ ಹಾಗೆ ದೇವ್ರು ಮಾಡಿದಾನ್ರಿ. ಮರಣದ ಹಾಸಿಗೆಯಿಂದ ಎತ್ತಿ ತಂದು ದೇವ್ರು ನಮ್ಮನ್ನ ಹಾಡಿ ಸ್ತುತಿಸಿ ಕೊಂಡಾಡುವ ಹಾಗೆ ದೇವ್ರು ನಮ್ಮ ಜೀವಿತವನ್ನು ದೇವರು ಆಶೀರ್ವದಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆಲ್ವೇಸ್ ಸಿಂಗ್ ಟು ದ ಲಾರ್ಡ್ ಜೀಸಸ್. ಯಾವಾಗಲೂ ಯೇಸು ಸ್ವಾಮಿನ ಆರಾಧಿಸ್ತಾನೆ ನಾವು ಮುಂದೆ ಸಾಗೋಣ. ಅದು ಈ ಕಡೆ ನೋಡ್ರಿ, ಭೂಲೋಕದಲ್ಲಿ ಇದ್ರೂ, ಈ ಕಡೆ ಪಿಕ್ಚರ್ನಲ್ಲಿ ಪರಲೋಕದಲ್ಲಿ ಇದ್ರೂ. ಒಂದ್ ವೇಳೆ ನಾವು ಭೂಲೋಕದಲ್ಲಿ ಇದ್ರೂ ನಾವು ಹಾಡೋಣ, ಪರಲೋಕದ ಸೇರಿದ್ರೂ ಕೂಡ ನಾವೇನ್ ಮಾಡೋಣ? ಹಾಡೋಣ ಅಷ್ಟೇ. ನಮ್ಮ ಜೀವಿತದಲ್ಲಿ ಒಂದೇ ಒಂದಿದೆ, ನಾವು ದೇವರನ್ನ ಸಂಕೀರ್ತಿಸುತ್ತಾ ಕೀರ್ತಿಸುತ್ತಾ ಕೀರ್ತಿಸುತ್ತಾ ಈ ಯಾತ್ರೆಯನ್ನು ಮುಗಿಸಿ ಆ ಯಾತ್ರೆಯಲ್ಲಿ ನಾವು ಸೇರ್ಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದವಾಗಿದ್ರೆ? ಆರ್ ಯು ಬ್ಲೆಸ್ಡ್? ಆಶೀರ್ವದಿಸಲ್ಪಟ್ರ? ಇನ್ಮುಂದೆ ನಾವು ಎಂತ ಹಾಡು ಬರಬಾರ್ದು ನಮ್ಮ ಜೀವಿತದಲ್ಲಿ? ಗುಣಗುಟ್ಟುವ ಹಾಡು ಬರಬಾರ್ದು. ಪ್ರೈಸ್ ದಿ ಲಾರ್ಡ್. ಎಂತ ಹಾಡು ಬರಬೇಕು? ಕೃತಜ್ಞತೆಯ ಹಾಡು ಬರಬೇಕು, ಸ್ತೋತ್ರದ ಹಾಡನ್ನು ಬರಬೇಕು. ಆಮೆನ್. ಕಮ್ ಆನ್ ಎವ್ರಿಬಡಿ, ಸ್ಟ್ಯಾಂಡ್ ಅಪ್ ಇನ್ ಪ್ರೆಸೆನ್ಸ್ ಆಫ್ ಗಾಡ್.